ತಪೋನಿಧಿ ವೈರಾಗ್ಯದ ಚಕ್ರವರ್ತಿ ನಿಮ್ಮೆಲ್ಲ ಆರಾಧ್ಯ ದೇವರು ಜಗದ್ಗುರು ಮಡಿವಾಳೇಶ್ವರ ಕರಕರವರಿಗೆ ಎಲ್ಲ ಗುರು ಹಿರಿಯರಿಗೆ ಆಗಮಿಸಿದಂಥ ಆತ್ಮಬಂಧುಗಳೇ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಾವು ಜಗದ್ಗುರು ಮಡಿವಾಳೇಶ್ವರ ಜೀವನ ದರ್ಶನ ಅಂದ್ರೇನು? ಈ ಜೀವನ ಈ ಜಗತ್ತಿಗೆ ಬಂದ ಬಳಿಕ ಏನು ಕಾರ್ಯ ನಿರ್ವಹಿಸಿದರೆ ನಮ್ಮ ಬದುಕನ್ನ ಭವ್ಯತೆಯನ್ನು ಪಡೀತದ ಇಂಥದನ್ನು ನೋಡುವುದು ನಾವು. ಹೇಗೆ ನಾವು ಬದುಕಬೇಕು ಅಂದ್ರೆ ಏನೂ ತಿಳಿದಿಲ್ಲ ಅನ್ನಂಗಿರಬೇಕು, ಎಲ್ಲವೂ ತಿಳಿಬೇಕು, ತಿಳಿದು ತಿಳಿಲಾರಂಗಿರಬೇಕು. ಒಂದು ಎಳೆ ತಿಳಿದವ್ರಂಗೆ ಹೋದೆವು ಅಂದ್ರೆ ಎದರಾಗರ ಸಿಕ್ಕ ಹಾಕೋದು. ಯಾಕೆ? ಬುದ್ಧಿಗೆ ಮಂಕ್ ಹಿಡಿತು. ಬುದ್ಧಿಗೆ ಮಂಕ್ ಹಿಡಿದಾಗ ಮಂಕನ್ನು ಬಿಡಿಸಬೇಕಾಗಿತ್ತು ಅಂದ್ರೆ ಅನುಭಾವಿಗಳು ಜ್ಞಾನಿಗಳ ಸನಿಪ ನಾವು ಹೋಗಿ ಕೂಡಬೇಕಾಗ್ತದೆ. ಹೇಳಿಲ್ಲ? ಮಾಂಡುಕ್ಯ ಉಪನಿಷತ್ತ ಒಂದು ಮಾತು ಬರುತ್ತದೆ, ಮನುಷ್ಯನೇ ಬಹಳ ತಿಳಿದಂಗೆ ಬದುಕಬೇಡ, ನಾನೇ ಶಾಣೆ ಅಂದು ಹೋಗಬೇಡ. ಯಾಕೆ? ಅದು ನೀ ಶಾಣೆ ಅಂದು ಅದು ನಿನಗೆ ಒಂದು ದಿವಸ ಮುಳ್ಳಾಗ್ತದ, ನಿನ್ನ ಭವಿಷ್ಯನ ಕೆಡಿಸ್ತದ. 12-24 ವರ್ಷ ಗುರುಕುಲದಾಗಿದ್ದು ಗುರುಕುಲ ಬಿಟ್ಟು ಹೊರಗೆ ಹೋಗುವಾಗ ಋಷಿ ಹೇಳ್ತಾನ, ನೋಡೋ ಬಹಳ ಶಾಣೆ ಇದ್ದ, ಬಹಳ ಓದಿದ ಅಂತೇಳಿ ಹಮ್ಮು ಪಡಬೇಡ. ಅವಾಗವಾಗ ಹೋಗಿ ಕನ್ನಡಿ ಮುಂದೆ ನಿಲ್ಲು. ನೋಡುದಿಲ್ಲ, ನೀವು ಕನ್ನಡಿ ಮುಂದೆ ಹೋಗುದಿಲ್ಲ. ಎಲ್ಲರೂ ನಿಬ್ಬಣಕ್ಕೆ ಹೋಗ್ಬೇಕಾಗಿತ್ತು, ಕಾರಣಕ್ಕೆ ಹೋಗ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ನೆಲ ಹೋಗಿ ಕನ್ನಡಿ ಮುಂದೆ ನಿಲ್ತೀರಿ. ಹೇಗೆ ನಮ್ಮ ಮುಖ ನೋಡ್ತೀರಿ. ಮುಖಕ್ಕೆ ಹತ್ತಿದ ಹೊಲಸು ತೆಗಿಬಹುದು, ಮುಖಕ್ಕೆ ಹತ್ತಿದಂಥ ಅದನ್ನ ದೂಸನ್ನ ಜಾಡಿಸಬಹುದು. ಮನುಷ್ಯನಿಗೆ ಹತ್ತಿದಂಥ ಹೊಲಸು ತೊಳೆಯಕ್ಕಾಗ್ತದೆ? ಮುಂಡಕೋಪನಿಷತ್ ಋಷಿ ಹೇಳ್ತಾನ, ಯಾವಾಗ ನಿನಗೆ ಎಡವಂಗ ಅನಿಸ್ತು ಅವಾಗ ಹೋಗಿ ಕನ್ನಡಿ ಮುಂದೆ. ಕನ್ನಡಿ ಅಂದ್ರೆ ಕನ್ನಡಿ ಎಲ್ಲ ಬಲ್ಲವರು, ಅನುಭಾವಿಗಳು, ತಿಳಿದವರು. ತಿಳಿದು ಆ ಬದುಕನ್ನ ತಮ್ಮ ಸಾರ್ಥಕತೆ ಮಾಡಿರ್ತಿರ್ತಲ್ಲ ಅಂತವ್ರ ಬಳಿ ಒಂದು ಕ್ಷಣ ಹೋಗಿ ಕೂಡಬೇಕು. ಅವ್ರು ಹೇಳ್ತಾರೆ ಎಲ್ಲಿ ತಪ್ಪಾಕತಿ ಅನ್ನೋದು ಹೇಳ್ತಾರೆ. ಆಗ್ಲಿಲ್ಲ? ಭಾರಿ ತಿಳಿದವ, ಭಾರಿ ಓದ್ತಮ, ಅವ ಏನ ಕೀಳು ಜಾತ್ಯ ಹುಟ್ಟದಾವೆ, ಪೌಲಸ್ತೆ ಬ್ರಾಹ್ಮಣ. ವೇದಗಳೆಲ್ಲ ಮುಖದಗತಾಗಿ ಹೇಳುವಂಥ ಮಹಾನ್ ವ್ಯಕ್ತಿ. ತನ್ನ ತಾಯಿ ಇಚ್ಛೆಯನ್ನು ತೀರಿಸಿದಂಥ ಮಾನವ ಅಜಾನುಭಾವ. ಅಂಥ ವ್ಯಕ್ತಿ ಎಡವದ ಎದರ ಕಾಲಾಗ ಬುದ್ಧಿಗೆ ಮುಂಕಿಡುತ್ತಾರೆ. ಓದ್ಯಾನ ಏನ್ ಮಾಡು? ಪರ ಸ್ತ್ರೀಯರು ಒಯ್ಬೇಕನ್ನೋದಂಥದ್ದು ಅವನ ನೀತಿ ಇತ್ತೇನ? ಅದು ಅಧರ್ಮ ಆದ್ರೂ ಕೂಡ ಅವನ ತಿಳಿಲಾರಂಗ್ ಮಾಡ್ತ. ಯಾಕೆ ತಿಳಿಲಾರಂಗ್ ಮಾಡ್ತು ಅಂದ್ರೆ ಬುದ್ಧಿಗೆ ಮಂಕ್ ಹಿಡಿದಿತ್ತು. ಸ್ವರ್ಗಕ್ಕೂ ಸೋಪಾನ ಮಾಡುವಂಥ ಮಹಾನ್ ವ್ಯಕ್ತಿ ಅರಿಯ ವಿಷಯ ಇತ್ತು. ಎಂತಿಂತವ್ರಿಗೆ ಹೆಂಗ ಮಾಡೋದು? ನೀ ಯಾವ? ನಾವೇನೋ ಅನ್ಕೊಂಡಿದ್ದೇವೆ ನಮ್ಮಂಗೆ ಯಾರಿಲ್ಲ ಅಂತ. ಎಂತಿಂತವ್ರು ಮುಗ್ಯಾರ, ಎಂತಿಂತವ್ರು ನಾಶ ಆಗ್ಯಾರ. ಇದು ಎಲ್ಲ ಅವು ಆಗ್ಯಾವ ಬಿಟ್ಟವ ಗೊತ್ತಿಲ್ಲ, ಆದ್ರೆ ಇವೆಲ್ಲ ನಮ್ಗೆ ಪಾಠ ಆಗ್ತಾವ. ಪೌಲಸ್ತೆ ಬ್ರಾಹ್ಮಣ, ಶಿವನ ಲಿಂಗವೇ ತಂದು ತಾಯಿ ಪಟ್ಟಂತಹ ಮಾನ ವ್ಯಕ್ತಿ ಕರೆ ಏನ್ ಮಾಡೋದು? ಲಂಕಾ ಉರಿತು. ಯಾಕೆ? ಬುದ್ಧಿಗೆ ಮಂಕ್ ಹಿಡಿತಲ್ಲ. ಬುದ್ಧಿಗೆ ಮಂಕ್ ಹಿಡಿದಾಗ ಏನ್ ಮಾಡಬೇಕು ತಿಳಿಯಂಗಿಲ್ಲ. ಅದಕ್ಕೆ ಆ ಮಂಕ್ ಬಿಡಿಸಬೇಕಾಗಿತ್ತು ಅಂದ್ರೆ ಅನುಭಾವಿಗಳು ಕೂಡಬೇಕಾಗಿತ್ತು. ನಾವೆಷ್ಟೇ ಶಾಣೆ ಇರಬಹುದು, ನಾವೆಷ್ಟೇ ಪಂಡಿತರು ಇರಬಹುದು, ಕರೆ ಯಾರು ಬಂದವರು ಅದರ ಅವ್ರ ಸಮೀಪ ಯಾರು ಹಿರಿಯದರ
ಕೂಡ್ಬೇಕಲ್ಲಿ ಹೋಗಿ ಕೇಳಬೇಕು. ಗೊತ್ತಿಲ್ಲ ಯುಧಿಷ್ಠಿರಗೆ ಇದು ಜೂಜಿನ ಆಟ ಆಡೋದು ಸಣ್ಣ ಮಕ್ಕಳಿಗೆ ಗೊತ್ತಾಗ್ತದ್ರಿಂದ ನಮ್ಮ ಭವಿಷ್ಯ ಹಾಳಾಗ್ತದೆ ಅನ್ನುವಂತ ಪರಿಜ್ಞಾನ ಇರಲಿಲ್ಲ ನಮಗೆ. ಆಸ್ತಿ ಅಂತಸ್ತು ಆಡಲಿಲ್ಲ, ತನ್ನ ಧರ್ಮಪತ್ನಿಗೆ ಇಟ್ಟಾಡಿ. ಇವೆಲ್ಲ ನಮಗ ಪಾಠ ಆಗ್ತವೆವು. ಸುಮ್ಮನೆ ಪುಸ್ತಕರಿ ಅವ್ರಿಗೂ ಮಾತಾಡಿದಾಗ ಇಂಥವು ಮಹಾಭಾರತ ರಾಮಾಯಣ ಗ್ರಂಥ ಬಿಚ್ಚಬೇಕು. ಬಿಚ್ಚಿ ಓದಿದ್ರೆ ಯಾರ್ಯಾರು ಎಲ್ಲೆಲ್ಲಿ ಜಾರ್ಯಾರ ಹೇಗೆ ಜಾರ್ಯಾರ ಗುರ್ತಾಗ್ತವ. ಗ್ರಂಥದಿಂದ ಗುರುತು ಮಾಡ್ಕೊಳಕಾಲಾಗೆ ಗ್ರಂಥಗಳನ್ನು ಓದ್ಬೇಕು. ಸುಮ್ಮನೆ ಇಟ್ಟಾರೆ ನಾವೆಲ್ಲ. ಭಾರತ ದೇಶದ ಎರಡು ಕಣ್ಣು ಯಾವ ಅಂದ್ರೆ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಅವು ನಮ್ಮ ಮನ್ಯಾಗ ನಡೀತವೆ ಇವತ್ತಿನ ದಿವಸ. ಅವು ನಡೆಯಲತ್ತ ಹೇಳೇ ಇಲ್ಲಿ ಬರುವುದು ಎಲ್ಲಿಗೆ? ಇಲ್ಲಿ ಗದಗದ ಜಗದ್ಗುರು ಮಡಿವಾಳೇಶ್ವರ ಕರ್ತೃಗದಿಗೆ ಬಂದು ದರ್ಶನ ಮಾಡಿ ಗುರು ಮಠದಾಗ ಒಂದು ತಾಸು ಕೂಡುದು. ನಮಗೇನಲ್ಲಿ ಓದಾಕೂ ಆಗುದಿಲ್ಲ, ಕೇಳಾಕೂ ಆಗುದಿಲ್ಲ. ಪುಸ್ತಕ ತಂದು ಇಟ್ಟಿದೆವು, ಅವು ಮುಟ್ಟೆ ಇಲ್ಲ, ಅವು ಧೂಳು ಹತ್ತಿ ಮೆತ್ತೇವ ಮನ್ಯಾಗ. ಇನ್ನು ಕೆಲವೊಬ್ರು ಸಾಕಾಗಿದಪ್ಪ ನಮ್ಮ ಮನ್ಯಾಗ ಪೂಜೆ ಮಾಡತ್ತೇಳಿ ನಮಗೆ ತಂದು ಕೊಡ್ತಾರ. ಓದಂಗೆ ಇಲ್ಲ ಅವರು. ಏನ್ ಮಾಡ್ತಾರ? ಏನು ಮಾಡೋದಿಲ್ಲ, ಬಿಡುವುದಿಲ್ಲ. ಎದಕ್ಕೆ ಸಮಯ ಕಳಿಬೇಕು ಅನ್ನೋದು ನಾವು ನೋಡ್ತಾ. ಅದಕ್ಕೆ ಜೀವನ ದರ್ಶನ ಅಂತಾರ. ಎದಕ್ಕೆ ಒತ್ತು ಕೊಡ್ಬೇಕು? ಎದಕ್ಕೆ ಒತ್ತು ಕೊಟ್ರ ನಮ್ಮ ಬದುಕನ್ನು ಭವ್ಯತೆ ಪಡಿತ ಅದೇ ಜೀವನ ದರ್ಶನ. ಅಂಥದನ್ನು ಒಂದು ತಿಂಗಳು ನೋಡೋದು. ರಾಮ ಅಷ್ಟು ಬುದ್ಧಿಹೀನ. ಬಂಗಾರದ ಜಿಂಕಿ ಇರಕ್ಕೆ ಎಲ್ಲರೂ ಸಾಧ್ಯ ಇದೆ? ಆ ಬಂಗಾರ ಜಿಂಕಿ ಅದ ಅಂದ್ರೆ ಅದು ಬಂಗಾರ ಜಿಂಕಿ ಇತ್ತಂದ್ರೆ ಓಡ್ತದೆ ಏನದು, ಅದರಲ್ಲಿ ಪ್ರಾಣ ಶಕ್ತಿ ಇರ್ತದೆ ಅನ್ನುವಂಥ. ಯಾಕೆ? ಮೋಹದಾಗ ಬಿತ್ತು ಅಂದ್ರೆ ಬುದ್ಧಿ ಮಂದಾಗ್ತದ್ರ ಅರ್ಥ. ಸೀತನ ಮಾತ ಅಷ್ಟು ಅವನಿಗೆ ಓಡಿ ಎಷ್ಟು 12 ವರ್ಷ ವನವಾಸನ ಅನುಭವಿಸೋದು. ಮಾಯಾದ ಜಿಂಕಿ ಬೆನ್ನ ಹತ್ತಿ ಬಂಗಾರ ಜಿಂಕಿ ಅಂತೇಳಿ ಹೋಗಿ 12 ವರ್ಷ ಬಿಟ್ಟು ಸೀತಾನ್ ಬಿಟ್ಟು ಆಗದ ಯಾರು ಕಾರಣ ಏನದು? ಬುದ್ಧಿಗೆ ಮಂಕ್ ಹಿಡಿತಂದ್ರೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅರ್ಥನ ಹೇಳಕತ್ತದ ನಿಮಗೆ. ಅಂದ್ರೆ ಒಮ್ಮೆ ಮೋಹದಾಗ ಮುಳುಗ್ತೇವೆ, ಒಮ್ಮೆ ಅಹಂಕಾರದಾಗ ಮುಳುಗ್ತೇವೆ, ಒಮ್ಮೆ ದರ್ಪದಾಗ ಮುಳುಗ್ತೇವೆ. ಇದರಿಂದ ನಮ್ಮ ಬದುಕನ್ನ ಹಾಳಾಗ್ತದ. ಮೋಹದಾಗ ಮುಳುಗಬಾರ್ದು, ಅಹಂಕಾರದಾಗ ಮುಳುಗಬಾರ್ದು. ಮನುಷ್ಯನೇ ಭಕ್ತಿ ಪಂಥದಾಗ ಮುಳುಗೋದು. ಅಂಥದನ್ನು ನಾವು ನೋಡ್ತಾ ಇದ್ದೇವೆ. ನಾವು ನೋಡಿದ್ದೆವು. ಎಲ್ಲಿ ಜನಿಸಿದ್ರಿ? ಜಗದ್ಗುರು ಮಡಿವಾಳೇಶ್ವರ ಅಜ್ಜವರು ಕಿತ್ತೂರು ನಾಡ. ಕಿತ್ತೂರು ನಾಡ ಅದು ಕಿತ್ತೂರು ಅಂದ ಕೂಡಲೇ ಚೆನ್ನಮ್ಮನ ಹೆಸರನ್ನ ನಮಗ ನೆನಪಾಗ್ತದೆ. ಅಂಥ ತಾಯಿದನ್ನು ನಾವು ನೋಡ್ತಾ ಇದ್ದೇವೆ ನಿನ್ನೆ ದಿವಸ. ಆ ತಾಯಿ ಮಾಡಿದಂಥ ಸಾಹಸ, ಆ ತಾಯಿ ಪರಿಶ್ರಮ ಕೊಟ್ಟಂಥ ಆಕಿನ ಬದುಕ ಹೇಗಿತ್ತು, ಆಕಿನ ಬಾಲ್ಯಾವಸ್ಥೆ ಹೆಂಗಿತ್ತು, ಪ್ರಾಯಕ್ಕೆ ಬಂದ ಬಳಿಕ ತಂದೆ ತಾಯಿ ಮಾತುಗಳನ್ನು ಹೇಗೆ ಪಾಲಿಸಿದ್ರು ಅನ್ನುವಂಥ ಮಾತನ್ನು ನಾವು ನೋಡಿದ್ದೇವೆ. ನಿನ್ನೆ ಅನೇಕ ಹೆಣ್ಣು ಮಗಳು, ಒಬ್ಬರೇ ಅಲ್ಲ, ಭಾರತ ದೇಶದಾಗ ಇಂಥ ಹೆಣ್ಣು ಮಕ್ಕಳು ಅವಾಗ ಹಂಗೆ ಬದುಕಿಲ್ಲ. ಮಣಿಕರ್ಣಿ ಅಂತೇಳಿ ಆಗೋಗ್ಬೇಕು ಹೆಣ್ಣು ಮಗಳಾಗಿತ್ತು ನಮ್ಮ ದೇಶದಲ್ಲೇ. ಮಣಿಕರ್ಣಿ ಅಂದ್ರ 14 ವರ್ಷದ ಹೆಣ್ಣು ಮಗಳು 4 ವರ್ಷನಾಗ ಅವರ ತಾಯಿ ತೀರ್ಕೋತಾಳ. ಆದ್ರೆ ಏನು ಸಾಹಸ ಹಾಕಿದ್ರು, ಎಂಥ ನಿಪುಣಿ. 15 ವರ್ಷಕ್ಕೆ ಮದುವೆ ಆಗ್ತದ. ಝಾನ್ಸಿ ಗಂಗಾಧರ ಪಂತ್ ಅವನ ಜೊತೆ ಮದುವೆ ಆಗ್ತದೆ. ಪ್ರಪ್ರಥಮ ಬ್ರಿಟಿಷರು ಕೂಡ ಹೋರಾಡಿದಂಥ ಹೆಣ್ಣು ಮಗಳು ಮಣಿಕರ್ಣಿ. ಹೆಚ್ಚಿನಿಂದ ಆಕಿ ಮನುವಟ ಕರೀತಾರೆ. ಮತ್ತೆ ಯಾರಂದ್ರೆ ಯಾರು? ಝಾನ್ಸಿ ರಾಣಿ ಲಕ್ಷ್ಮೀ. ಆಕಿನಿ 4ನೇ ವರ್ಷಿಗೆ ತಾಯಿ ಕಳ್ಕೋತಾಳ. ಮುಂದೆ 14ನೇ ವರ್ಷಿಗೆ ತಂದೆ ಕಳ್ಕೋತಾಳ. ಎಂತ ವಿಪರ್ಯಾಸ ನೋಡಿ. ಆದ್ರೆ ಇತಿಹಾಸದಾಗ ಅಚ್ಚು ಹೊಳೆದಂಗೆ ಹೆಸರು ಉಳಿದದ ಆ ತಾಯಿ. ನಮಗೆ ತಂದೆ ಅದಾರ, ತಾಯಿ ಅದಾರ, ಬಂಧು ಅದಾರ, ಬಳಗದಾರ, ಹಿತೈಷಿಗಳದಾರ. ಒಬ್ಬರು ನಮ್ಮನ್ನು ಬರೀ ಗರಗದಾಗ ನೆನೆಸಂಗಿಲ್ಲ. ಭಾರತ ಏನ್ ನೆನೆಸ್ತಾರ ನಮಗೆ? ನಾವ್ ಹಂಗ
ಹಂಗಾಗಿದ್ದೇವೆ, ನಮ್ಮ ಮನಸ್ಥಿತಿನೇ ಹಂಗದಾವ. ಏನು ಝಾನ್ಸಿ ರಾಣಿ ಲಕ್ಷ್ಮಿ? ಒಂದು ದಿವಸ ಭಾರತ ದೇಶ ಆಕಿನ ಹೆಸರು ಕೇಳಿದ್ರೆ ಈಗ ನಲಿತು 14ನೇ 15ನೇ ವರ್ಷಿಗೆ ಎಂತಹ ಸಾಧನೆ ಮಾಡಿರ್ಬೇಕು. ಅದು ನಾವು 80-90 ಆದ್ರೂ ಕೂಡ ನಮ್ಗೆ ನೆನ್ಸಂಗಿಲ್ಲ, ನಮ್ಮ ಎಂಥ ಸಾಧನೆಗಳಿರ್ಬೇಕು, ನಮ್ದೆಂಥ ಜೀವನ ಇರ್ಬೇಕು. ಎಂಥ ಸಾಹಸ, ಎಂಥ ಶೌರ್ಯ ಇತ್ತು ಅಂದ್ರೆ 23 ವರ್ಷಕ್ಕೆ ಮಗನಿಗೆ ಕಳ್ಕೊತಾಳ, ಗಂಡನ ಕಳ್ಕೊತಾಳ, ಒಂಟಿ ಆಗ್ತಾಳ. ಅಂಥದ್ದು ನಮ್ಗೆ ಯಾರಿಗಾರಿ ಬಂದದ? ನಮಗೇನ್ರಿ, ಮುಡೋಳೆ ಹಚ್ಚಾಗ ಹೋಗ್ತೇವು, 2 ಹೊತ್ತು ಪೂಜೆ ಮಾಡಿ ಬರ್ತೀವಿ, ನಮ್ಗೆ ಯಾನ್ ಕಷ್ಟೇ ದೂರ ಆಗೋದು. ನಮಗ್ ಪರಿಹಾರ ಇಲ್ಲ. ಮುಡೋಳೆ ಹಚ್ಚ ಅದನೋ ಇಲ್ಲೋ ಅಂದ್ರೆ ನಮ್ಮ ನಿಷ್ಠೆ ಇಲ್ಲ ಅಂತಿದ್ರ ಅರ್ಥ. ಅಷ್ಟಾದ್ರೂ ಕೂಡ ತನ್ನ ಸಾಹಸ, ತನ್ನ ಪರಿಶ್ರಮ ಬಿಡಲಿಲ್ಲ. ಭಗವಂತ ನನಗೆ ಇಂದಿನ ನಾಳೆ ಒಳ್ಳೇದು ಮಾಡ್ತಾನ, ನಾನು ಮಾಡುವಂತ ಸಾಧನೆಕ ಜಯ ಸಿಕ್ತೇಳಿ ಛಲಗಾರ್ತಿ ಮನಿಕರಣೆ ಝಾನ್ಸಿ ರಾಣಿ ಲಕ್ಷ್ಮಿ. ಮಗುವಿಗೆ ಕಟ್ಟಿಕೊಂಡು ಬ್ರಿಟಿಷರು ಕೂಡ ಏಕಾಏಕಿ ಭಾರತ ದೇಶದಾಗ ಹೋರಾಡಿದ ಹೆಣ್ಣುಮಗಳು ಯಾರಿದ್ರು ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮಿ. ಮಗ ಬೆನ್ನಿಗೆ ಅದಾನ, ಕೈಯಾಗ ಶಸ್ತ್ರ ಹಿಡ್ದಾಳ, ಕುದುರೆ ಮೇಲೆ ಕುತ್ತಾಳ. ನೀವು ಹೆರಿಗೆ ಆಯ್ತಂದ್ರೆ ಮಕ್ಕಳು ನಿಮ್ಮ ಕೈಯಾಗಲ್ಲ, ಮತ್ತೊಬ್ಬರ ಕೈ ಕೊಟ್ಟರೆ ನಿಮ್ಗೆ ನಡೆಯಕ್ಕೆ ಕೊಡುದಿಲ್ಲ. ನಿಮ್ಮ ಹಂಗ ಕಡೆ ಮೊನ್ನೆ ಒಂದು ಘಟನಾ ನಡೀತು ಮಿರಾಜ್ ಆಸ್ಪತ್ರೆ ಒಳಗೆ. ಮಗುವಿಗೆ ಜನ್ಮ ನೀಡ್ಯಾಳ, ನೀಡಿದ ಕೂಡಲೇ ಪ್ರಜ್ಞೆನೆ ತಪ್ಪ್ರಿ. ಪ್ರಜ್ಞಾ ತಪ್ಪಿ ಮಗು ಒಂದು ಕಡೆ, ಈಕಿ ಒಂದು ಕಡೆ ಆಸ್ಪತ್ರೆ ಒಳಗೆ. ಆ ಒಳಗೆ ಒಂದೂವರೆ ತಾಸಿನ ಮ್ಯಾಲ ಉಪಚಾರ ಮಾಡಿದ ಕೂಡಲೇ ಹೆಣ್ಣು ಮಗಳಿಗೆ ಪ್ರಜ್ಞಾ ಬಂದ ಕೂಡಲೇ ಹಾಸಿಗೆ ಮ್ಯಾಲ ಕೈ ಆಡ್ಸಕತ್ತ. ಅವಾಗ ಅವ್ರ ಮಕ್ಕಳು ಅಲ್ಲೇ ನಿಂತಿದ್ರು ಹಿರಿಯರು. ಕೈ ಆಡಿಸ್ಬಿಡ, ಮಗು ಇಲ್ಲಿಲ್ಲ, ಐಶ್ಯೂ ಒಳಗೆ ಹಚ್ಚಿ ಕಡೆ ಆರಾಮದ, ನೀ ಆರಾಮಾಗಿರು ಅಂತ ಹೇಳಿದ್ರು ಅವ್ರು. ಆಕೆ ಹೇಳಿದಳು, ಮಗು ಎಲ್ಲಾಕಿರ್ಲಿಕ್ಕ ನಂದು ಐಫೋನ್ 1 ಲಕ್ಷ ಕೊಟ್ಟು ತಂದಿದ್ದಿ ಮೊನ್ನೆ, ಅದು ಹುಡುಕ್ಯಾಡ. ಇವರೆಂದರೆ ಮಕ್ಕಳಿಗೆ ಬೆಳೆಸವ್ರೆ. ವಿದ್ಯೆ ಕೊಡದ ಗುರು, ಬುದ್ಧಿ ಹೇಳದ ತಂದೆ, ಪಿತೃಗಳು ಬಂದು ನೋಡದ ತಾಯಿ, ಶುದ್ಧ ವೈರಿ ಎಂಬ ಸರ್ವಜ್ಞ. ಯಾರು ಮಕ್ಕಳಿಗೆ ವೈರಿ ಯಾರು ಆಗ್ತಾರೆ? ಜನ್ಮ ಕೊಟ್ಟ ದಾತನೇ ಸಂಸ್ಕಾರ ಆಗಿರ್ಬೇಕು. ಯಾರು ಜನ್ಮ ಕೊಟ್ಟಿರ್ತಕ್ಕ ಅವರೇ ಸಂಸ್ಕಾರ ದಾತರ ಆಗಿರ್ಬೇಕು. ಅವರಿಗೆ ತಂದೆ ತಾಯಿ ಅಂತಾರೆ. ಜನ್ಮ ಕೊಟ್ಟದಕ್ಕೆ ಮಾತ್ರ ತಂದೆ ತಾಯಿ ಆಗ್ತಾರೆ. ನಾವು ಮಕ್ಕಳ ಹಿಡಿದ ಕೂಡಲೇ ಇವರು ಅವ್ವ ಆಗ್ತಾರೆ. ಮಕ್ಕಳಿಗೆ ಆರೈಕೆ ಮಾಡುವಂಗಿರ್ಬೇಕು. ಅಂತ ಶಕ್ತಿ ಕಾಯ್ಕೊಳ್ಬೇಕು. ನಮ್ಮಲ್ಲಿ ಹೆರಿಗೆ ಆಗ್ಯದ, ಪ್ರಜ್ಞೆ ತಪ್ಪದ, ಪ್ರಜ್ಞಾ ಬಂದ್ಕೊಳಕ್ ಮೊಬೈಲ್ ಹುಡುಕ್ತಾಳೆ ದಿನ, ಮಗನಿಗೆ ಇಲ್ಲ ಅನ್ನಗಳಕ್ಕ. ಏನು ಝಾನ್ಸಿ ರಾಣಿ ಲಕ್ಷ್ಮಿ ಅದು? ಹಿಂದೆ ಬೆನ್ನಿಗೆ ಮಗು ಅದ, ಮುಂದೆ ಬ್ರಿಟಿಷರು ಕೂಡ ಹೋರಾಡ್ತಾಳ ದಾಮೋದರ. ಆದ್ರೆ ಏನು ಮಾಡುದು? ಎಂಥ ವಿಪರ್ಯಾಸ ಅನಿಸ್ತದೆ ಹೇಳಾಕ. ಎಲ್ಲ ಬ್ರಿಟಿಷರಿಗಿಂತ ಹೀಗೆ ಬಿಟ್ರ ನಮ್ಮನ್ನು ಬ್ರಿಟಿಷರು ಮಣ್ಣು ಮಾಡ್ತಾಳೆ. ಹೇಗಾದ್ರೂ ಮಾಡಿ ಗುಡ್ಡದ ಮುತ್ತಿಗೆ ಹಾಕ್ಬೇಕಂತೇಳಿ ಎಲ್ಲ ಬ್ರಿಟಿಷ್ ಸೈನಿಕ ಅಧಿಕಾರಿಗಳನ್ನು ಕರೀತಾರೆ, ಕರೆದು ಮುತ್ತಿಗೆ ಹಾಕ್ತಾರೆ. ಆಕೆಗೆ ಎಲ್ಲಿ ಗುರುತದೇನಂತೀರಿ? ಕೆಳಗಡೆ ಆಯುಧ ಮತ್ತು ಸಾಮಾನುಗಳನ್ನು ಕಳಿಸುವಂತ ಟಾಟಾ ಟೋಪಿ ಸೈನ್ಯ ಏನಿತ್ತಲ್ಲ, ಅವ್ರೇನು ಸಹಾಯ ಮಾಡ್ತಿದಾರಲ್ಲ, ಸಹಾಯ ಮಾಡಾರ್ದಂಗೆ ಇಡೀ ಅದಕ್ಕೆ ಗುಡ್ಡದ ಮುತ್ತಿಗೆ ಹಾಕಿರ್ತಾರ. ಗುಡ್ಡದ ಮ್ಯಾಗ ಝಾನ್ಸಿ ರಾಣಿ ಲಕ್ಷ್ಮಿ ಮುತ್ತಿಗೆ ಹಾಕಿದ ಬಳಿಕ ಮುಂದಲ್ಲಿ ಮೊತ್ತ ಹೋಗ್ಲಿಲ್ಲ, ಮುಂದೆ ಹೋಗ್ಲಿಲ್ಲ, ಏನೂ ಹೋಗ್ಲಿಲ್ಲ, ಎಲ್ಲ ಖಾಲಿ ಆಯ್ತು, ಅಸಹಾಯಕಿ ಅಲ್ಲ. ಆದ್ರೆ ಇನ್ನ ಇವ್ರು ಕೂಡ ಹೋರಾಡ ಹೇಗಲ್ಲ, ಪಾರ ಆದ್ರೆ ಅಲ್ಲಿ ಸಾಕನ್ನಿಸ್ತದ. ಒಳಗಿನ ಪಾರಾಗಿ ಹೋಗ್ಬೇಕಿನ್ನ ಉಳಿಯಂಗಿಲ್ಲ ಅನ್ನೋದು ಗೊತ್ತಾಯ್ತು. ಈ ಗುಡ್ಡದಾಗ ಎಲ್ಲ ಸುತ್ತಮುತ್ತೆಲ್ಲ ಇವ್ರ ಸೈನ್ಯ ನಿಂತಲ್ಲಿ ಹ್ಯಾಂಗ್ ಹೋಗ್ಬೇಕು, ಇವ್ರ ಕಣ್ಣಿಗೆ ಕಾಳ್ತಿರ್ತೇಳಿ ಕೂಸಿನ ತನ್ನ ಹುಡಿಯಲ್ಲಿ ಇಟ್ಟುಕೊಂಡು ಗುಡ್ಡದ ಮಿಗಿಲೆ ಹೋಗ್ತಾಳ ತೆಳಗ.
ಉರುಳಿ ಗದ್ದಿ ಕೋದಿಯಲ್ಲಿ ಮಗುವನ್ನ ಕರ್ಕೊಂಡು ಓಡಿ ಬಂದ ಗ್ರಾಮದಾಗ ಸೇರ್ತಾಳೆ. ಗ್ರಾಮ ಸೇರಿದ ಕೂಡಲೇ ಇಲ್ಲಿ ಹೋಗ್ಯಾಳ ಅಂತೇಳಿ ಗೊತ್ತಾಗ್ತದೆ, ಇಡೀ ಗ್ರಾಮಕ್ಕೆ ಉಳಿಸ್ತಾರೆ. ಎಷ್ಟೋ ಹೆಣ್ಮಕ್ಳು ಸಾಯ್ತಾರಲ್ಲಿ ಆ ಗ್ರಾಮದಾಗ. ಆದ್ರೆ ಅಕ್ಕಿ ಸಾಯಂಗಿಲ್ಲ, ಅಕ್ಕಿ ಪಾರಾಗಿ ಹೋಗ್ತಾಳೆ. ಹಿಂಗ ಬರ್ದಾರ, ಆ ಕೂಸನ್ನು ಕೈಯಲ್ಲಿ ಇದ್ರ ಓಡಾಕಾಗಲಕ್ಕರೆ ಆ ಕೂಸನ್ನು ಒಬ್ಬರು ಮನ್ಯಾಗ ಬಿಟ್ಟು ಹೋಗ್ತಾಳೆ ದಾಮೋದರ. ಆ ಕೂಸು ಅಲ್ಲೇ ಬಿಟ್ಟು ಹೋಗ್ತಾಳ. ಅದ್ರ ವರ್ಣೇಶ್ವರ ಓದ್ಬೇಕದು. ಬ್ರಿಟಿಷರ ಕೂಸಿಗನ್ನ ಒಳಗಿಲ್ಲೇ ಇರ್ಬೇಕಂತೇಳಿ ನೋಡ್ತಾರೆ. ಆದ್ರೆ ಇದು ಏನಂತೀರ ಅವ್ರು ಸೇವಕ್ ಇರ್ತಾರಲ್ಲ, ದಾಸ್, ಅಕ್ಕಿ ಮಗುನು ಅದೇ ವಯಸ್ಸಿತ್ತು. ತನ್ನ ಮಗುವಿನ ಒಯ್ದು ಆ ತೂಗು ಮನ್ಸನ್ಯಾಗ ಇಡ್ತಾಳ. ಆ ದಾಮೋದರನ ತನ್ನ ಗುಡಿಸಿದಾಗ ಇಟ್ಕೊಂಡು ಆ ಬಳಿಕ ಬ್ರಿಟಿಷರ ಅಧಿಕಾರಿಗಳು ಬಂದು ಆ ಕೂಸಿನ ಚಿತ್ರ ಮಾಡಿ, ಯಾಕೆ ಈಕಿನೇ ಹಿಂಗದ ಅಂದ್ರೆ ಈಕಿನ ಮೈಯೊಳಗೆ ಹುಟ್ಟಿದಂತ ಮಗು ನಾಳೆ ಹೆಂಗೆ ಬೆಳಿಬೇಕು, ಹೆಣ್ಣು ಮಗಳಾಗಿ ಈಕಿನ ಶೌರ್ಯ ಈಕಿನ ಪೌರುಷ ಹಿಂಗದಂದ್ರ ಈ ಹುಡುಗ ನಾಳೆ ಬೆಳೀತದ ನಮ್ಗೆ ಮೂಲಾಗ್ತದ ಹೇಳಿ ಚೂರು ಮಾಡಿ ಉಳಿತಾರ ಆ ಖುಷಿ. ಮುಂದಾಕಿಗೆ ತಲೆ ಕೆಡತು ಜಾಕ್ಷರ ಲಕ್ಷ್ಮಿ ಹಿಂಗೆ ಸೇರ್ತಾಳೆ. 23ನೇ ವರ್ಷದಾಗಿಂತ ಸಾಹಸ ಮಾಡಿದ ಹೆಣ್ಣು ಮಕ್ಕಳ ಭಾರತ ಅಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಕ್ಕೆ ನಮ್ಮ ತಾಯಿ ರಾಣಿ ಚೆನ್ನಮ್ಮ. ಅದೇ ಕುಲಕ್ಕೆ ಸೇರಿದ ಏನು ಶೌರ್ಯ. 1778 ಜನಿಸಿದವರು ಕಿತ್ತೂರು ರಾಣಿ ಚೆನ್ನಮ್ಮ. ಅದು ನಾವು ನೋಡ್ತಾ ಇದ್ದೇವೆ. ನೀವು ಯಾಕೆ ನೋಡ್ತೀವಂದ್ರೆ ಅಲ್ಲಿ ಕಿತ್ತೂರು ಕೋಟೆ ಹೇಗಿತ್ತು, ಕಿತ್ತೂರು ಆಸ್ಥಾನ ಹೇಗೆ ಇತ್ತು, ಕಿತ್ತೂರು ರಾಜ ದರ್ಬಾರ ಹೇಗೆ ನಡೆದಿತ್ತು, ಅಲ್ಲೇ ಏಕೆ ನಮ್ಮ ಮುಡಿ ಉಡಳಚ್ಚವ್ರು ಯಾಕೆ ವಾಸಿಸ್ತೀರಿ ಅನ್ನುವಂಥದ್ದು ಹಿನ್ನೆಲೆಯನ್ನು ನಾವು ನಿನ್ನ ನೋಡ್ತಾ ಬಂದಿದ್ವಿ. ಅದು ಹ್ಯಾಂಗಿತ್ತು, ಅಲ್ಲೊಬ್ಬ ಪುಣ್ಯ ಪುರುಷ, ಒಬ್ಬ ಯತಿಯೋಗಿ, ಒಬ್ಬ ತ್ಯಾಗಿ ಇರಬೇಕಾಗಿತ್ತು ಅಂದ್ರೆ ಅಲ್ಲಿ ಮನೆಯಲ್ಲಿ ಸಂಸ್ಕೃತಿ ಹೇಗಿತ್ತು, ಸಂಸ್ಕಾರ ಸಂಸ್ಕೃತಿ ಬಹಳ ಮುಖ್ಯ ಮನೆಯಲ್ಲಿ. ಆ ಮನೆತನ ಹಿನ್ನೆಲೆಯಲ್ಲಿ ಹೇಗೆ ಇತ್ತು ಅನ್ನೋದಂತೂ ನಾವು ಸುಮ್ಮನೆ ಮೆಲಕ್ ಹಾಕ್ತೇವೆ. ಗೊತ್ತಿದ್ದ ಮಾತುಗಳೇ, ಆದ್ರೆ ಸುಮ್ಮನೆ ಹೊಳ್ಳೆ ಮತ್ತೆ ಪುನಃ ನೆನಪು ಮಾಡ್ತಾ ಇದ್ದೇವೆ ನಾವು. 1778 ಜನಿಸಿದಂಥ ಚೆನ್ನಮ್ಮ ಧೋಳಪ್ಪಗೌಡನ ಮಗಳು ಕಾಪ್ತಿಯಲ್ಲಿ ಜನನ ಆಯ್ತು. ಅಂತ ಹೆಣ್ಣ ಮಗಳು ಯಾರು ಮದುವೆ ಆದ್ರು ಅಂದ್ರೆ ಮಲ್ಲ ಸಜ್ಜನ ಮದುವೆ ಆಗ್ತಾರೆ. ಯಾಕೆ ಮದುವೆ ಆಗ್ತಾರಂದ್ರ ರಾಜ್ಯ ದರ್ಬಾರನ್ನು ಒಬ್ಬನಿಗೆ ನಿಲ್ಲಿಸಕ್ ಆಗ್ತಾ ಇಲ್ಲ. ರುದ್ರಮ್ಮ ಆಕೆ ಭಗವಂತನ ಆರಾಧನೆಯಲ್ಲಿ ಇರ್ತಾಳೆ. ಆಕೆಗೆ ಬಾಹ್ಯ ವಸ್ತುವಿನಲ್ಲಿ ಆಸಕ್ತಿ ಇಲ್ಲ, ರಾಜ ದರ್ಬಾರಲ್ಲಿ ಆಸಕ್ತಿ ಇಲ್ಲ. ಅಂದ್ರೆ ನನಗೆ ಭಾರ ಆಗಕ್ಕಾಗ್ತದ, ನನಗೆ ನಿಲ್ಲಿಸಕ್ ಆಗ್ತಾ ಇಲ್ಲ. ಅತ್ಯಂತ ನಿಪುಣಿ, ಅತ್ಯಂತ ಛಲಗಾರ್ತಿ ಈಕೆ. ಅದರಿಂದ ಸ್ವಲ್ಪ ಭಾರ ಕಡಿಮೆ ಆಗ್ತದೆ ಅಂತೇಳಿ ಚೆನ್ನಮ್ಮನ ಮದುವೆಯನ್ನ ಆಗ್ತಾನೆ ಮಲ್ಲ ಸಜ್ಜ. ಮದುವೆ ಆಗಿ ಮನೆಗೆ ಬಂದ ಬಳಿಕ ಮನೆಯಾಗ 2 ಹೊತ್ತು ಪೂಜಾ, 2 ಹೊತ್ತು ಪ್ರಾರ್ಥನಾ, 2 ಹೊತ್ತು ಮಂತ್ರ ಪಠಾಣ. ಆ ಬಳಿಕ ಅತಿಥಿ ಸತ್ಕಾರ, ಹಸದವರಿಗೆ ಅನ್ನ ನೀಡುವುದು, ಮಹಾನ್ ಉಪಕಾರ ಕಾರ್ಯ ನಡೀತಿತ್ತು ಕಿತ್ತೂರು ಸಂಸ್ಥಾನದಲ್ಲಿ. ಯಾಕೆ ಅನ್ನದಾನಗಳಲ್ಲಿ ಇನ್ನೂ ದಾನಗಳ ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನ ಯಾರು ಕೊಡ್ತಾರೆ ಅದು ಪುಣ್ಯ ಅನ್ನ ಪ್ರಾಪ್ತಿಯೇ ಆಗ್ತದ. ಎಲ್ಲಿ ಅನ್ನದ ಆಸವು ನಡೀತದ ಹೇಳಿಲ್ಲ. ಹೊಲಕ್ಕೆ ಬಿದ್ದ ಗೊಬ್ಬರ, ಹಸದ ಹೊಟ್ಟಿಗೆ ಅನ್ನ ಯಾರು ಕೊಟ್ಟಾರ ಅವ್ರ ಮನಿ ಎಂದು ಏನಾಗ್ತದ? ಹೊಲಕ್ಕೆ ಬಿದ್ದ ಗೊಬ್ಬರ ಎಂದರೆ ಹಾಳಾಗ್ತದೆ. ಒಳ್ಳೆ ಎದೆಗೆ ಬಿದ್ದ ಅಕ್ಷರ ಎಂದರೆ ಹಾಳಾಗ್ತದೆ. ಹಿಂದೇಳ ನಾಳೆ ಫಲ ಕೊಟ್ಟೆ ಕೊಡ್ತದ. ಅಂಥ ಕಿತ್ತೂರು ಸಂಸ್ಥಾನದಲ್ಲಿ ನೊಂದ ಹೃದಯಕ್ಕೆ ಆಶ್ರಯ ಸಿಕ್ಕಿತ್ತು, ಹಸು ಹೊಟ್ಟಿಗೆ ಅನ್ನ ಸಿಕ್ಕಿತ್ತು. ಅದಕ್ಕಾಗಿ ಮುದಿ ಮಡಳಚ್ಚವರಲ್ಲಿ ವಾಸಿಸಿತು.
ಆದ್ರೆ ಏನು ಮಾಡೋದು, ನಾವು ಬರೇ ರೊಕ್ಕ ಗಳಿಸಕ್ಕೆ ಬೆನ್ನ ಹತ್ತಿದೆವು, ಬರೇ ಗಳಿಸಾಕ ಬೆನ್ನ ಹತ್ತಿದೆವು. ಯಾರು ಹೇಗಾರೆ ಆಗಲಿ ನಾವಟ್ಟು ಬಚ್ಚವಾದ್ರೆ ಸಾಕು ಅನ್ನುವಂಥ ಬುದ್ಧಿ ನಮ್ಮದು ಸ್ವಾರ್ಥ ಬುದ್ಧಿ. ಈ ಬುದ್ಧಿಗೆಂದು ಜಯವನ್ನು ಸಾಧಿಸಕ್ಕಾಗೋದಿಲ್ಲ. ಸುಮ್ಮನೆ ನೋಡಿ, ಒಬ್ಬ ಮಂಗೆ ಆಡಿಸ್ತಿದ್ದ, ಈಗ ಬರ್ತಾರಿಲ್ಲ ಗೊತ್ತಿಲ್ಲ, ಒಬ್ಬ ಮಂಗೆ ಆಡಿಸೋದು ಬರ್ತಿದ್ದ. ಮಂಗಿನ ಆಟನ ಆಡಿಸ್ಬೇಕು, ಅದಕ್ಕೆ ಎಲ್ಲ ಕಲಿಸಿರ್ತಿರ್ತಾರ, ಹೇಗೆ ಎತ್ತಬೇಕು, ಹೇಗೆ ಲಾಗ ಹೊಡಬೇಕು, ಹೇಗೆ ಅದನ್ನ ನಡೆಸಬೇಕು, ಎಲ್ಲವನ್ನು ಅದಕ್ಕೆ ಕಲಿಸಿರ್ತಿರ್ತಾರೆ. ಊರಿಂದ ಊರಿಗೆ ಮಂಗ್ಯನ ಆಟ ಆಡ್ಸಕ್ ಹೋಗ್ತಿದ್ದ ಒಬ್ಬ ಯುವಕ. ಆದ್ರೆ ಎಷ್ಟು ಆಟ ಆಡಿಸಿದ್ರು ಕೂಡ ಅವನ ಉಪಜೀವನಕ್ಕೆ ಅವನ ಖರ್ಚಿಗೆ ಅಷ್ಟೇ ಆಗ್ತಿತ್ತು, ಉಳಿತಿರ್ಲಿಲ್ಲ ಹಣ. ಮತ್ತು ಅವನಿಗೆ ಚಿಂತೆ ಹೆತ್ತು. ಯಾಕೆ ಚಿಂತೆ ಹೆತ್ತಂದ್ರ, ಬರೇ ಉಪಜೀವನಕ್ಕಾಯ್ತು, ಹೊಟ್ಟೆ ತುಂಬಿತು, ನಾಳೆ ಮದುವೆ ಆಗ್ಬೇಕಲ್ಲ. ಮೊದಲೇ ಮಂಗೆ ಆಡಿಸ್ತೀನಿ, ಅದ್ರಾಗ ಸಂಪತ್ತಿ ನನಗೆ ಹೆಣ್ಣು ಯಾರು ಕೊಡ್ತಾರೆ? ಹೊಲ ಇದ್ದವ್ರಿಗೆ ಕೊಡುವಲ್ರು, ಮನೆ ಕಟ್ಟದವ್ರಿಗೆ ಹೆಣ್ಣು ಕೊಡುವಲ್ರು. ಈಗ ಮಂಗ್ಯನ ಆಟ ಆಡ್ತಾರೆ, ಯಾರಿಗೆ ಹೆಣ್ಣು ಕೊಡ್ತಾರೆ? ಇದ್ದಂತ ಗೊತ್ತಿಲ್ಲ ನಮ್ಮ ಗರ್ಭದಾಗ. ಆ ಕಡೆ ಅಂತ ಹೆಣ್ಣೆ ಸಿಗ್ತಾ ಇಲ್ಲ. 40 ವಯಸ್ಸವ್ರಿಗೆ ಹೆಣ್ಣು ಸಿಕ್ಕಿಲ್ಲ. ನಿಮ್ಮ ಗರ್ಭ ಹೋಗ್ರ ಸಿಕ್ಕವ ನನಗೆ ಗೊತ್ತಿಲ್ಲ. ಆದ್ರೆ ಇವಾಗ ನಾ ಬರೇ ಮಂಗ್ಯನ ಆಟ ಆಡಿಸಿದ್ರೆ ಯಾಕೆ ನಮಗೆ ಹೆಣ್ಣು ಕೊಡ್ತಾರೆ? ಏನಾದ್ರೂ ಮಾಡ್ಬೇಕಲ್ಲ, ಹೆಚ್ಚಿಗೆ ಗಳಿಸ್ಬೇಕಲ್ಲ ಅಂತ ಹೇಳಿ ಬರೇ ಈ ಏನು ಹಂಗರಿಕೆ ಗರಗ ಅಡ್ಡಾಡಿದ್ರೆ ಆಗೋದಿಲ್ಲ. ಸ್ವಲ್ಪ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು. ಇಲ್ಲಿ ಬರೇ ಹೊಟ್ಟೆ ತುಂಬಿತು, ಸಂಗ್ರಹ ಆಗಲ್ಲ. ಆಪತ್ತ ಕಾಲದಾಗ ಸಹಾಯ ಧನ ಬೇಕಾಗ್ತದ್ರ, ಅಂತ ಧನ ಗಳಿಸ್ಬೇಕಾಗಿತ್ತು ಅಂದ್ರೆ ಬರೇ ಗರಗದಾಗ ಗಳಿಸಿದ್ರೆ ಆಗೋದಿಲ್ಲ ಅಂತ ಹೇಳಿ ಗರಗ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂತ ಹೇಳಿ ಮಂಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಒಬ್ಬ ವಯೋವೃದ್ಧ, ಜ್ಞಾನವೃದ್ಧ, ತಪಸ್ವಿ, ಒಬ್ಬ ಯೋಗಿ ಇರ್ತಾನೆ. ಯಾಕೋ ಮಂಗೆ ತಗೊಂಡು ಹೊಂಟಿದ್ಯಲ್ಲ? ಹೌದು, ನಾನು ಮಂಗ್ಯನ ಆಟ ಆಡಿಸ್ತೀನಿ. ಒಂದು ಆಟ ಆಡಿಸಿದ್ರೆ 4 ನಾಣ್ಯ ತೋರ್ತೀನಿ. ಅದರಿಂದ ನಾ ಯಾವ ಊರಿಗೆ ಹೋಗಿ ಆಟನ ಆಡಿಸ್ತೀನಿ ಕೂಡಿ ಅವಾಗ ಹೇಳ್ದ, ನೋಡು, ನಾವು ಒಬ್ಬನೇ ಇದ್ದೀನಿ, ನನ್ನ ಜೊತೆ ಯಾರಿಲ್ಲ. ನನಗೆ ಸುಮ್ಮನೆ ವಿನೋದಕ್ಕಾಗಿ ಒಂದು ಆಟ ನೋಡ್ಬೇಕಾಗ್ಯದ. ನಾ ಏನ್ ನೋಡ್ಬೇಕಂತ ನೋಡಂಗಿಲ್ಲ, ಸುಮ್ಮನೆ ಮನರಂಜನೆಕ್ಕಾಗಿ ಒಂದು ಆಟ ನೋಡ್ತೀನಿ. ನೋಡಿ, ಆಟ ಆಡಿಸಂತ ಆ ಯೋಗಿ ಇವ ಅಂದ, ನಾ ಪುಕ್ಕಟ್ಟೆ ಆಡ್ಸಂವಲ್ಲ, ಮತ್ತೆ ಹೆಂಗ ಆಡ್ಸಂವ? ಹಣ ಬೇಕಂದ. ಎಲ್ಲ ದುಡ್ಡಿನಿದ್ದೆ ಎಳೆಯಬಾರದು. ಇವ್ರ ಬಲ್ಲಿ ಹೋದ್ರೆ ಏನ್ ಲಾಭ, ಇವ್ರ ಬಲ್ಲಿ ಹೋದ್ರೆ ಲಾಭ ಏನು ಅಂದ್ರೆ ನಿನ್ನ ಸಂತೋಷನೇ ಕಳ್ಕೊತೀವ ಮನುಷ್ಯನೇ. ಬರೇ ಲಾಭಕ್ಕಾಗಿ ಹುಟ್ಟಿದೆ ಈ ಲೋಕದಾಗ, ಬರೇ ಗಳಿಸಾಕೆ ಹುಟ್ಟಿದ್ಯಾ? ನಿನ್ನಂಗೆ ಎಲ್ಲ ಗಳಿಸಬೇಕಾಗಿತ್ತು ಅಂದ್ರೆ ಹೊಳಿ ಹರಿಯುವ ನದಿ ತಾನೇ ನೀರು ಕುಡಿಯುತ್ತೆ, ನೀನು ಕುಡಿಯಾಕ ನೀರು ಸಿಗ್ತಿತ್ತೇನೋ? ಹಿಂಡುವಂತ ಪ್ರಾಣಿಗಳು ತಮ್ಮ ಹಾಲು ತಾವೇ ಕುಡಿದ್ರೆ ನೀ ಹಾಲು ತಿಂತಿದೇನೋ? ಮನುಷ್ಯನೇ, ನಿನ್ನ ಮ್ಯಾಗ ಉಪಕಾರ ಎಷ್ಟಾಗ್ಯದೋ, ಉಪಕಾರ ಸ್ಮರಣೆ ಇಲ್ಲದೋ. ಬಹಳ ಶಾಣೆನಂಗ ಅಡ್ಡಾಡ್ತೀವಿ, ಉಪಕಾರ ಸ್ಮರಣೆನೇ ನಿನಗಿಲ್ಲ ಅಂದ್ರ ನಿನ್ನ ಶಾಣತನ ತಗೊಂಡು ಏನ್ ಮಾಡ್ಬೋದು ಹೇಳು? ಋಷಿ ಇಡೀ 80 ವರ್ಷ ತನ್ನ ಜೀವನ ಮಣ್ಣಿನ ಕೂಡ ಮಣ್ಣಾಗಿ, ಗಂಧದ ಕಡ್ಡಿ ಹ್ಯಾಂಗ ಸುಟ್ಟುಕೊಂಡು ಸುವಾಸನೆ ಕೊಡ್ತೀವೋ ಹಂಗ ಬದುಕ ಸಾಕ್ಷಿದಂತ ಮನುಷ್ಯನ ಬಗ್ಗೆ ದುಡ್ಡು ಕೇಳದೆ ಒಂದು ಎಲ್ಲಿ ಕೇಳಬೇಕು ಪರಿಜ್ಞಾನ ಇಲ್ಲಲ್ವ ನಿನಗ? ಯಾಕೆ ಈ ಬುದ್ಧಿ ಹೊಂಡಿರ್ತಂದ್ರೆ, ಯಾರ ಬಲ್ಲಿ ಸ್ವಾರ್ಥ ಬುದ್ಧಿದೋ, ಸಂಕುಚಿತ ಮನಸ್ಸದೋ, ಇಂಥ ವಿಚಾರಗಳನ್ನು ಹುಟ್ಟಕ್ಕೆ ಸಾಧ್ಯ. ನನ್ನ ಬಲಿ ದುಡ್ಡಿಲ್ಲ ಅಂದ್ರೆ ಅವ್ರ ಯೋಗಿಗಳು, ದುಡ್ಡಿಲ್ಲ ಅಂದ್ರೆ ನಾ ಆಡ್ಸಂಗಿಲ್ಲ ಅಂದವ, ನಾ ಮುಂದೆ ಹೋಗ್ತೀನಿ ಅಂತ. ನೋಡು, ಬಹಳ ಬೇಜಾರು ಅನ್ಸ್ದಂಗೆ ಆಗ್ಯದ ನನಗ. ಇವು ಬರೇ ವೇದಗಳು ಉಪನಿಷತ್ತುಗಳು ಓದಿ ಓದಿ ಬರೇ ಆಂತರಿಕದೊಳಗ ನಾ ಇದೀನಿ, ಸ್ವಲ್ಪ ಬಾಹ್ಯವಾಗಿ ಸಂತೋಷ ಪಡ್ತೀನೋ, ಸುಮ್ಮನೆ ಒಂದು ಆಟ ಆಡ್ಸಂದ ಏನೋ ಅನ್ನಂಗಿಲ್ಲ. ಏನೋ ಅಂತಾರಲ್ಲ, ಅದೇನಂತಾರೆ, ಕಾಟಾಚಾರಕ್ಕಾಗಿ ಏನೋ ಒಂದು ಆಟ ಆಡ್ಸೋದು. ಕಾಟಾಚಾರಕ್ಕಾಗಿ ಒಂದು ಕಾಟ ಕಳಕ್ಕಾಗಿ ಒಂದು ಆಟ ಆಡಿಸ್ತಾನ.
ಎರಡೇ ಲಾಗ ಬರ್ತಾನೆ ಹೋಗಿ ಆತನ ಆಡ್ತಾನೆ. ಅವಾಗ ಆಯ್ತು ಎರಡು ಇಟ್ಟೆ ಇಷ್ಟೇ ಅಂತ, ನೀವು ದುಡ್ಡೇ ಕೊಟ್ಟಿಲ್ಲ ಇಟ್ಟೆ ಆಡ್ತಾನೆ. ಎಲ್ಲೋ ಒಂದು ಹೊತ್ತು ನನಗೆ ಊಟಕ್ಕೆ ಸಿಗ್ತದೆ, ಒಂದು ಹೊತ್ತು ಸಿಗೋದಿಲ್ಲ. ಸಿಕ್ಕರು ಸರಿ, ಸಿಗದೆ ನಾ ಹಾಗೇ ಮುಕ್ಕೋತೀನಿ. ನಿನಗೆ ಎಲ್ಲಿ ದುಡ್ಡಪ್ಪ, ನಾನೊಬ್ಬ ಭಿಕ್ಷುಕ ಅಂದ. ಆಯ್ತು ನಾ ಹೋಗ್ತೀನಿ ಅಂದ. ಹೋಗ್ಬೇಡ, ಒಂದು ಕ್ಷಣ ನಿಂದ್ರು ಅಂದ. ಆ ಕಡೆ ನೋಡರ್ದಾಗ ಒಂದು ಏನಿತ್ತಲ್ಲ ಜೋಳಿಗೆ ಮತ್ತು ಮಂಗ್ಯ ಮಾಯ ಆಯ್ತು. ಹಿಂಗ್ಯಾಕಂದ, ಏನಿಲ್ಲ ಇನ್ನೊಂದು ಕ್ಷಣ ನಿಲ್ಲಂದ. ಹಿಂಗ ನಿಂದ್ರದಾಗ ಬೆಳ್ಳಿ ರಥ, ಜಾಪನ ಕುದುರೆಗಳು ತಯಾರಾಗಿ ಬಂಗಾರ ಸಿಂಹಾಸನ ರಥದಲ್ಲಿ ಏರ್ ಮ್ಯಾಲ ಕೂಡುವಂತ. ಹೊರಡಿನ ಎಲ್ಲಿಗೆ ಹೋಗ್ತಿರೋದಂತ ಹೊಂಟ. ಎಲ್ಲಿಗೆ ಬಂದ್ರಿ? ಯಾವ್ರು ಬಿಟ್ಟೋಗಿದ್ದ? ಗರಗದಾಗ ಏನಂತಿದ್ರು ಮೊದಲು ಹೆಣ್ಣು ಕೊಡಲ್ಲ ಅಂತ. ಈಗ ಯಾರಿಗೆ ಹೆಣ್ಣು ಕೊಡ್ತಾರೆ? ಅವನಿಗಲ್ಲ, ನಾವು ತಿಳ್ಕೊಂಡಿದ್ದೇವೆ. ನಾವು ನನಗೆ ಹೆಣ್ಣು ಕೊಟ್ಟರೆ ಮಳ್ಳ ಹುಚ್ಚನಿ, ನಿಂಗೆ ಯಾರು ಕೊಡ್ತಾರೆ? ನಿನ್ನ ಆಸ್ತಿ ಕೊಡ್ತಾರ, ನಿನ್ನ ಮನೆ ಕೊಡ್ತಾರ, ನಿನ್ನ ಬಡ್ಡಿಗೆ ಹೆಣ್ಣು ಕೊಟ್ಟಿರ್ತಿರ್ತಾರ, ನಿನ್ನ ನೌಕರಿ ಕೊಟ್ಟಿರ್ತಿರ್ತಾರ. ನೀ ನನಗೆ ಕೊಟ್ಟೆ ತಿಳ್ಕೊಂಡೆ ಅಂದ್ರೆ ನಿನ್ನಂತ ಮೂರ್ಖೆ ಯಾರಿಲ್ಲ ಜಗತ್ತಿನ. ಹೆಣ್ಣು ಕೊಡೋದು ಯಾರಿಗೆ ಕೊಟ್ಟರು ಅವರು? ನೀವು ತಿಳ್ಕೊಂಡ್ರೆ ನಮಗೆ ಕೊಟ್ಟರೆ ನಿಮ್ಗೆ ಎಂದೂ ಹೆಣ್ಣು ಕೊಡಂಗಿಲ್ಲ. ಆಸ್ತಿಗಾಗಿ ಹೆಣ್ಣು ಕೊಟ್ಟಿರ್ತಾರೆ, ನೌಕರಿಗಾಗಿ ಹೆಣ್ಣು ಕೊಟ್ಟಿರ್ತಿರ್ತಾರೆ. ನಾ ಕೊಡ್ತಾ ನೀ ಕೊಡ್ತಾ ಅಂದ್ರೆ ಮತ್ತೇನು 10 ಮಾಡ್ಕೊಳಕ್ಕಾಗ್ತದೆ? ಒಂದೇ ಮಾಡ್ಕೋಬೇಕಲ್ಲ. ಒಂದು ಮಾಡ್ಕೊಂಡ್ರೆ ರಾಮಾಯಣ ಆಗಿ ಹೋಗ್ಯದ ನಿಮಗೂ. ಯಾಕಂದ್ರೆ ಮಾಡ್ಕೊಂಡ್ರೆ ಕೆಲವು ಆಗ್ಯದಿಲ್ರಿ ಅದು. ಒಂದೇ ಮಾಡ್ಕೊಂಡು ಸಾಕಾಗ್ಯದ, ಇನ್ನು 2 ಮಾಡ್ಕೊಂಡವ್ರ ಗತಿ ಏನೇನಾಗಿರುತ್ತೆ ಅಂತ ಹೇಳಿ. ಮದುವೆ ಆಯ್ತು, ಲಗ್ನ ಆಯ್ತು, ಏನು ಸಂತೋಷ ಏಕ ಮುಗಲು ಮುಟ್ಟಾರ್ದಂಗಾಯ್ತು. ವರ್ಷ 2 ವರ್ಷ ಹೋಯ್ತು, ಅಗದಿ ಹಾಯಾಗಿ ಜೀವನ ನಡೀತು. ಆದ್ರೆ ನೆನಪಾದ್ರೆ ಯಾರು? ಆ ಯೋಗಿಗಳು ನೆನಪಾದ. ಇಷ್ಟೆಲ್ಲ ಆಗಕ್ಕೆ ಕಾರಣ ಯಾರು? ಆ ಯೋಗಿನೇ ಅಲ್ಲ. 2 ವರ್ಷ ಆದ ಒಳಗೆ ನೆನಪಾಯ್ತು. ನಮಗೂ ಯಾವಾಗ ನೆನಪಾಗ್ತಾನೆ ಮರಳಜ್ಜ? ಸುಖದಾಗ ನೆನಪಾಗಂಗಿಲ್ಲ. ಅವ್ರ ತೂಮಂತ ಕೂತು ಅಗದೇ ಏನು ನೋಡ್ಬೇಕು. ಅವರೇ ರಾಣಿ, ಅವರೇ ರಾಜನಾಗಿರ್ತಾರ ಅವ್ರ ಮನ್ಯಾಗ. ಯಾವಾಗ ಸುಖ ತೀರ್ತೋ ಅವಾಗ ಉಡೋಳಕ್ಕೆ ನೆನಪಾಗ್ತದೆ. ಸುಖದ ಸುಪ್ಪತ್ತಿ ಮನೋರು ಇಲ್ಲಿ ಬರ್ತಾರೆ. ಯಾಕೆ? ವಿಲಾಸ ಜೀವನದಾಗ ಮಾರು ಹೋಗ್ತಾರೆ. 2 ವರ್ಷ ಆಯ್ತು, ಬಂದ ಹೆಂಡತಿ ಕರ್ಕೊಂಡೇ ಬಂದ. ಏನು ಆನಂದ ಅವನಿಗೆ. ಮ್ಯಾಗ ಬೆಳ್ಳಿ ರಥದಾಗ ಬಂಗಾರ ಕುರ್ಚಿ ಕೂತು ಯೋಗಿಗಳಿಗೆ ಬಂದ. ನಮಸ್ಕಾರ ಎಂದ ತೆಳಗಿಳದ. ಹೋಗ್ತೀನಿ ಅಂದ. ಯಾಕೆ ಹೋಗ್ಕೊಡು? ಇಲ್ಲ ಅವಸರ ಆದ್ರೆ ಎಂದ. ಕೂಡರೆ ಕೂಡು, ಆ ಕಡೆ ನೋಡು ಅಂದ. ಗಾಬರಿ ಆಯ್ತು. ಆ ಕಡೆ ನೋಡು, ಮತ್ತೆ ಏನ್ ಮಾಡ್ತಾರ ನಂಗೆ ಆಯ್ತು. ನೋಡಂದ ಕೂಡ ನಡುಗುತ್ತ ಆ ಕಡೆ ನೋಡ್ದ ಹಳ್ಳಾರದಾಗ ಕುದುರಿ ರಥ ಏನು ಎಲ್ಲ ಮಾಯ ಆಗಿ. ಹಿಂಗೆ ಇಲ್ಲ, ಇನ್ನೊಂದು ಕ್ಷಣ ನಿಲ್ಲಂದ. ಇನ್ನೊಂದು ಕ್ಷಣ ನಿಲ್ಲದಾಗ ಮಂಗ್ಯ ಜೋಳಿಗೆ ಕೈಯಾಗ. ಹಂಗೆ ಯಾಕ? 2 ಲಾಭ ಹೊಡಿಸಿದೆನು. ನಿಂದು 2 ವರ್ಷ ಪುಣ್ಯ ಇತ್ತು, 2 ವರ್ಷ ಆಗ ಪುಣ್ಯ ತೀರ್ತು. ಪುಣ್ಯ ಯಾವಾಗ ಪತನ ಆಯ್ತು ಅಂತ ಬೆಳಕು ನಿನ್ ಹ್ಯಾಂಗ ವೈಭವ ಜೀವನ ಆಗ್ತದೆ ಹೇಳೋ? ಎಲ್ಲಿ ತನಕ ಪುಣ್ಯ ಇರ್ತದೆ ಅಲ್ಲಿ ತನಕ ಏರ್ತದೆ. ಗೊತ್ತಿರ್ತೀವಿ, ದುಡಿದ್ರೆ ಇರಂಗಿಲ್ಲ. ಎಷ್ಟೋ ಜನ ಕೂಲಿ ಕಾರ್ಮಿಕರು ಪರಿಶ್ರಮ ಪಡ್ತಾರೆ. ಯಾಕೆ ಬೆಳೆಯಲಿದ್ದವರು? ಎಲ್ಲಿ ತನಕ ಪುಣ್ಯ ಇರ್ತದೆ ಅಲ್ಲಿ ತನಕ ಬೆಳೀತದೆ. ವಿನ ನಾವು ಭಾಳ ದುಡಿದೇವ್ರಿ, ಬೆಳೆದೇವ್ರಿ ಹಿಂಗಲ್ಲ. ಪುಣ್ಯ ಇತ್ತಂದ್ರೆ ನಿಮ್ಮನ್ನ ಬೆಳೆಸ್ತೀವಿ. ಪುಣ್ಯ ಯಾವಾಗ ತೀರ್ತೋ ಹೋಯ್ತು, ಬೆಳೆ ರಥ ಹೋಯ್ತು, ಬಂಗಾರ ಸಿಂಹಾಸನ ಹೋಯ್ತು. ಏನು ಬತ್ತ ಕೈಗೆ?
ಮೊದಲಿಂದ ಏನ ಹೇಳಲ್ಲ ಇರ್ತ ಸಿದ್ದೇಶ್ವರ ಇದ್ದಂಗೆ ಆ ಜೋಳಿಗೆ ಮಂಗ್ಯ ಬಂತು. ಆ ಜೋಳಿಗೆ ಮಂಗ್ಯ ಬಂದ ಬಳಿಕ ಮದುವೆ ಆದವ್ರು ಇರ್ತಾರ ಅವರು ಹೋಗ್ತಾರ. ಯಾಕೆ? ಸಂಪತ್ತಿಗಾಗಿ ಬಂದವರು ಹಿಂಗಾಯ್ತು ಅಂದ್ರೆ ಯಾಕೆ ಅಂತಾರೆ ಹೇಳಿ? ಅದಕ್ಕಾಗಿ ಯಾವ ಮನೆಯಾಗ ಅನ್ನ ನೀಡಿರ್ತಿರ್ತಾರಲ್ಲ, ಯಾರು ಹೊಲಕ್ಕೆ ಗೊಬ್ಬರ ಹಾಕ್ಯಾರಲ್ಲ, ಯಾರೋ ಒಳ್ಳೆ ಅಕ್ಷರನ ಎದಿಗೆ ಬಿದ್ದಿರ್ತಿರ್ತಾವಲ್ಲ, ಇಂದಿನ ನಾಳೆ ಫಲ ಕೊಡ್ತಾವ, ಹಾಳಾಗೈತೆ ಚಿಂತೆ ಮಾಡಬಾರ್ದು. ಹಂಗ ಕಿತ್ತೂರು ಸಂಸ್ಥೆಯನ್ನು ಬತ್ತಿ ಹೋಗಬಾರದು, ಹಾಳಾಗಿ ಹೋಗಬಾರ್ದು ಅಂತೇಳಿ ಸದಾ ಅನ್ನದಾಸೋಹ ನಡೆಸಿದಂತಹ ಕ್ಷೇತ್ರ ಯಾವುದು? ಕಿತ್ತೂರು ನಾಡು. ಅಂಥ ನಾಡಿನ ಧರ್ಮ ಪತ್ನಿಯಾಗಿ ಚೆನ್ನಮ್ಮನಲ್ಲಿ ಬರುತ್ತಾರೆ. ಬಂದ ಬಳಿಕ ಮಲ್ಲ ಸರ್ಜ ಹೇಳ್ತಾನ, ನೋಡೋ ನೀನು ದೈವಿ ಭಕ್ತಳು, ನಾನು ದೈವಿ ಭಕ್ತಳು, ಆದ್ರೆ ಚೆನ್ನಮ್ಮ ಪರಾಕ್ರಮಿ. ಆಕಿ ಶೌರ್ಯವಂತಳು, ಆಕಿ ಏನ್ ಮಾಡ್ತಾಳ ಅದನ್ನ ಮಾಡ್ಲಿ ಅಂತೇಳಿ ಅವರಿಗೆ ನಾವು ಸಹಾಯ ಸಹಕಾರವಾಗಿ ಪ್ರೋತ್ಸಾಹ ಕೊಡೋದೇ ವಿನ ಆಕಿ ಮಾಡುವ ಕಾರ್ಯಕ್ಕೆ ನಾವು ಅಡ್ಡಿ ಬಿಡೋದಿಲ್ಲ ಅಂತೇಳಿ ಸದಾ ಅದೇನಂತೀರಿ ಕಡೆಗೆ ಹಿಂಗ ಒಳಿತಿತ್ತು. ಬಿಲ್ಲ ಬಾಣಗಳನ್ನ ತಯಾರಿಸ್ತಿತ್ತು. ಅಂಥ ಹೆಣ್ಣು ಮಗಳನ್ನ ಕಿತ್ತೂರು ನಾಡಿನ ಧರ್ಮ ಪತ್ನಿಯಾಗಿ ಮಲ್ಲ ಸರ್ಜನ ಕೈ ಹಿಡಿದು ಮದುವೆ ಆದ ಬಳಿಕ ಇನ್ನು ಎಲ್ಲಿಗೆ ಬಂದಿದ್ರಿ? ನೀವು ನೆನಪಿರೋದಲ್ಲಿ ನಿಮ್ಗೆ ಅಲ್ಲ, ಪತ್ರ ಬರೀತಾನ. ಯಾರು? ಲಾರ್ಡ್ ಹೌಸ್ ಅಂತೇಳಿ, ಇಲ್ಲೇ ಧಾರವಾಡ ಜಿಲ್ಲೆದಾಗಿತ್ತು. ನಾವು ಪತ್ರ ಅವ ಬರೆಯಂಗಿಲ್ಲ. JN ಟ್ಯಾಂಪೂರ್ ಅಂತೇಳಿ ಇರ್ತಾನೆ, ಟ್ಯಾಂಪೂರಿನ ಕೈಲಿ ಪತ್ರ ಬರೆಸ್ತಾನೆ. ಏನಂತ ನೋಡು, ಕಿತ್ತೂರು ಸಂಸ್ಥೆಯನ್ನ ಅಂದ್ರೆ 1774 ಒಂದು ಸಂಸ್ಥೆಯನ್ನು ಕಟ್ಟಿರ್ತಿರ್ತಾರೆ ಬ್ರಿಟಿಷರು. ಅದು ಈಸ್ಟ್ ಇಂಡಿಯನ್ ಕಂಪನಿ ಅಂತ ಹೇಳಿ. ಯಾಕೆ ಕಂಪನಿ ಹುಟ್ಟು ಹಾಕ್ಯಾರಂದ್ರೆ ಅವರು ಈ ಭಾರತ ದೇಶದಲ್ಲಿರುವಂತ ಸಂಘ ಸಂಸ್ಥೆಗಳು ತಮ್ಮ ಹುಟ್ಟಿಗೆ ಹಾಕೋಬೇಕಂದ್ರೆ ತಮ್ಮ ವಶಪಡಿಸ್ಕೋಬೇಕಂತ ಹೇಳಿ ಅದು ಆ ಕಂಪನಿಯನ್ನ ಆ ಸಂಸ್ಥೆಯನ್ನು ಅವರು ಹುಟ್ಟು ಹಾಕಿರ್ತಿರ್ತಾರೆ. ಅಂದ್ರೆ ಮಕ್ಕಳಿಲ್ಲದವರ ಆಸ್ತಿಯನ್ನ ನಮಗೆ ಆಗಬೇಕು, ದತ್ತು ಪುತ್ರ ಪಡೆಯುವಂತ ಹಕ್ಕಿ ಭಾರತ ಇಡಬಾರ್ದು ಅಂತೇಳಿ ಲಾರ್ಡ್ ಹೌಸ್ ಅನ್ನ ಕಾಯ್ದೆಯನ್ನು ಜಾರಿಗೆ ಮಾಡಿರ್ತದೆ. ಆ ಪತ್ರನ ಠಾಕೂರೆ ಬರೀತಾನ. ಏನಂತ ಹೇಳಿ ಬರೀತಾನಂದ್ರ, ನೋಡು ಕಿತ್ತೂರು ಸಂಸ್ಥೆ ಇದು ನಮ್ಮ ಕೈವಶ ಆಗ್ಬೇಕು, ಕಪ್ಪು ಕಾಣಿಕೆಯನ್ನು ಕೊಟ್ಟು ಈ ಶರಣಾಗತಿ ಆಗ್ಬೇಕು. ಪತ್ರ ಓದ್ತಾಳೆ ಚೆನ್ನಮ್ಮ. ಅಸಾಧ್ಯ, ಇದು ನನ್ನ ಕೈಲಿ ಆಗೋದಿಲ್ಲ. ನನ್ನ ತಾಯಿಯ ಮಣ್ಣಿಗೆ ಧಕ್ಕಿ ಆದ್ರೆ ನನಗೆ ಧಕ್ಕಿ ಆದಂಗ, ನನ್ನ ಭಾರತ ದೇಶಕ್ಕೆ ದ್ರೋಹ ಬಗೆದ್ರೆ ನನ್ನ ತಾಯಿಗೆ ದ್ರೋಹ ಬಗೆದಂಗ ಒಪ್ಪಿಕೊಳ್ಳಂಗಿಲ್ಲ ಅಂತ. ಆ ನಾಡಿನಲ್ಲಿ, ಆ ಪ್ರಾಂತದಲ್ಲಿ, ಆ ವಾಡ್ಯದಲ್ಲಿ ಯಾರಿದ್ರು ಅಂದ್ರೆ ಮುದಿ ಮುರುಳಜ್ಜವ್ರಿದ್ರು. ಮುದಿ ಮುರುಳಜ್ಜವರು ಅಲ್ಲಿ ಸದಾ ಅವ್ರ ಮನೆಯಲ್ಲಿ ಇರ್ತಿದ್ರು. ಚೌಕಿ ಮಟ್ಟ ಕಲ್ಲು ಮಟ್ಟಕ್ಕೆ ಎರಡು ಅವರು ಹೋಗ್ತಿದ್ರು. ಹೋಗುದು ಚೌಕಿ ಮಟ್ಟದಾಗ ಹೂದೋಟ. ಏನು ಹೂಗಳವು, ಎಂತ ಹೂಗಳು! ಅನುಭವಿಸುವಂತ ಹೃದಯ ಬೇಕು ನಮಗ. ನಾವು ಹೂ ನೋಡಿದ ಕೂಡಲೇ ಇದಕ್ಕೆ ಏನು ಅಳಿತೇವು, ಇದು ಎಷ್ಟು kg ಮಾರ್ಬೋದು, ಈ ಹೂ ಎಷ್ಟು kg ಮಾರ್ಬೋದು, ಇಂಥ ಮನುಷ್ಯನಿಗೆ ಹೆಂಗ ಸುವಾಸನೆ ಗೊತ್ತಾಗ್ತದೆ. ಆದ್ರೆ ಹೂವಿನ ಮಕರಂದ ಹಿರಿಬೇಕಲ್ಲ, ಹೂವಿನ ಸುವಾಸನೆ ಗೊತ್ತಾಗ್ಬೇಕಲ್ಲ. ಮನುಷ್ಯಂದ ವ್ಯಾಪಾರೀಕರಣಿ ಬುದ್ಧಿ ಇರ್ತದಲ್ಲ, ಈ ಹೂ ಇಟ್ಟು ತೂಗಿ ಕೊಟ್ಟಂದ್ರೆ ಇಟ್ಟು ದುಡ್ಡು ಬರ್ತದಂತ ಏನು ಎರ್ಸಂಗಿಲ್ಲ. ಜರಿಗೆ ಹೂ ಪುಣ್ಯಾತ್ಮರು ಎಲ್ಲೆಲ್ಲೂ ಹೋಗ್ತಿರ್ತಾರೆ. ಯಾವಾಗ ಸಂಜೆ ಮಡೆ ಹೇಳ್ತಾರೋ ರಾತ್ರಿ ಹೇಳ್ತಾರೋ ಗೊತ್ತಿಲ್ಲ. ಹೂವನ್ನ ಅಲ್ಲಿ ಇಳಿಸ್ಕೊಂಡು ಬರ್ತಾರ, ಇಲ್ಲಿ ಏರಿಸ್ತಾರೆ. ಹಂಗ ಚೌಕಿ ಮಠದಲ್ಲಿ ಹೂದೋಟ. ಆ ಬೋಳು ಹೇಳ್ತೀವ್ರಿ, ಸಿದ್ದೇಶ್ವರ ಬೋಳು ಒಂದು ಕಥೆ ನೆನಪು ಮಾಡ್ತಾ ಬರ್ತದೆ ಈ ಸಂದರ್ಭದಲ್ಲಿ.
ಭೃಂಗ 100 ಕಿಲೋಮೀಟರ್ನಿಂದ ಹಾರಿ ಬರ್ತದೆ. ಭೃಂಗ ನೋಡ್ರಿ ಏನು ಎದರ ಮ್ಯಾಗರೆ ಕೂಡ್ತದೇನು ನೋಡದಂಗ, ಎಲ್ಲೇನು ಹೊಲಸಾಗನ ಕುಂಡಿರ್ತದೇನೋ ಭೃಂಗ, ಎಲ್ಲಿ ಕೂಡ್ತದ, ಎಲ್ಲಿ ಹೂವದ ಅಲ್ಲಿ ಬಂದ, ಎಲ್ಲಿ ಸುವಾಸನದ ಅಲ್ಲಿ ವಾಸಿಸ್ತದ, ಎಲ್ಲಿ ಮಕರಂದದ ಅಲ್ಲಿ ಇರ್ತದ. 100 ಕಿಲೋಮೀಟರ್ನಿಂದ ಹಾರಿ ಬತ್ತು, ಹೋದೋಟಕ್ಕೆ ಬಂತು. ಹೋದೋಟದ ಸಮೀಪ ಒಂದು ರಾಡಿ ಜಾಗಿತ್ತು, ಅಲ್ಲಿ ಕಪ್ಪಿ ಕುಟುಂಬನ ವಾಸಿಸ್ತಿತ್ತು. ಕಪ್ಪಿಗೆ ಕುಟುಂಬದ, ಅದಕ್ಕೂ ಮಕ್ಕಳದವ, ಗಂಡದನ, ಎಲ್ಲ ಅದನ. ಯಾವಕ್ಕಿಲ್ಲ ಹೇಳ್ರಿ, ಗಂಡ್ರು ಮಕ್ಕಳು ಹೆಂಡ್ರು ಯಾರಿಗಿಲ್ಲ, ಎಲ್ಲಕ್ಕೂ ಅದ. ಆ ಕಪ್ಪಿ ಕುಟುಂಬನ ರಾಡಿಯಲ್ಲಿ ವಾಸಿಸ್ತಿತ್ತು. ಭೃಂಗ ಅಲ್ಲಿದೆ ಹಾರಿ ಹೊಂಟಿತ್ತು. ಆ ಹಾರಿ ಹೋಗುವಾಗ ಕಪ್ಪು ಕೇಳ್ತದ, ಏನು ಎಲ್ಲಿ ಹೊಂಟಿದ್ಯಪ್ಪ, ಬಹಳ ಅವಸರಲ್ಲಿ ಹೊಂಟಿದೆಯಲ್ಲ, ಆದ್ರ ನಿನಗದ ಏನು ಆಯಾಸ ಅನ್ಸ್ನಾಗ್ಯಾರ, ದಮ್ ಬಂದದಲ್ಲ. ಅವಾಗ ಹೇಳ್ತ ಭೃಂಗ, ನೋಡು 100 ಕಿಲೋಮೀಟರಿಂದ ಹಾರಿ ಬಂದಿದೆ, ಇಲ್ಲಿಗೆ ಯಾಕೆ ಬಂದೆ? ಏನು ಸುವಾಸನೆ, ಏನು ಹೂವ, ಏನು ಮಕರಂದ, ಏನು ಕಲರ್ ಹೂವು ಇಲ್ಲಿ. ಅಲ್ಲಿಗೆ ಹೆಂಗ್ ನಿನಗೆ ಕಂಡಿತು? ಇಲ್ಲಿ ನಮ್ಮ ಅಜ್ಜನ ಅಜ್ಜ ಎಲ್ಲರೂ ಇಲ್ಲೇ ವಾಸಿಸ್ಯಾರ, ಒಂದು ದಿವಸ ಹೂ ಕಂಡಿಲ್ಲ, ಸುವಾಸನೆ ಗೊತ್ತಾಗಿಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತು ಹೇಳು? ಅವಾಗ ಭೃಂಗ ಹೇಳ್ತತ್ತ, ನೋಡೋ, ನಿನ್ನ ತಲೆಯಾಗ ರಾಡಿ, ನಿನ್ನ ಬಾಯಾಗ ರಾಡಿ, ಕಣ್ಣಾಗ ರಾಡಿ, ನೀ ರಾಡ್ಯಾಗ ನಿನ್ನ ಜೀವನ, ನಿನಗೆ ಹೆಂಗ ಮಾತ್ರ ಅಂತ ಗೊತ್ತಾಗ್ತದೋ? ನಿನಗೆ ಹೆಂಗ ಸುವಾಸನೆ ಗೊತ್ತಾಗ್ತದ? ನಿನಗೆ ಹೆಂಗ ಹೂ ಕಾಣ್ತದ? ಮ್ಯಾಗೆ ಗುಣ ಮಾಡಿಲ್ಲ, ಮ್ಯಾಗೆ ಮುಖ ಮಾಡಿಲ್ಲ ಅಂದ್ರ ನಿನಗೆ ಹೆಂಗ ಹೂವಿನ ಕಲರ್ ಗೊತ್ತಾಗ್ತದೋ? ನೋಡ್ಬೇಕಲ್ಲ. ಬರೇ ಚಂತನ ಹೆಂಡತಿಗೆ ನೋಡಿದೆ, ಮಗುವಿಗೆ ನೋಡಿದೆ, ದುಡ್ಡಿಗೆ ನೋಡಿದೆ ಅಂದ್ರೆ ಜಗತ್ ಎಂತ ದೊಡ್ಡ ನಿಮ್ಗೆ ಗೊತ್ತಾಗ್ತದೆ. ನೋಡುದು ಕಲಿಯೋ ಮೊದಲು ಒಂದು ಕ್ಷಣ. ಬರೇ ಹೆಂಡತಿಗೆ ನೋಡಿದೆ ಜೀವನ ಏನು, ಮಕ್ಕಳಿಗೆ ನೋಡಿದೆ ಜೀವನ ಏನು? ಅದಕ್ಕೆ ಈ ಭೂಮಿಗೆ ಬಂದಿದ್ದೇವೆ, ನಾವು ನೋಡ್ಬೇಡ ಅನ್ನಂಗಿಲ್ಲ, ಅವಶ್ಯವಾಗಿ ನೋಡ್ರಿ. ಆದ್ರೆ ಭೃಂಗ ಹೇಳ್ತದ, ನಾ ಹೇಳ್ತಾ ಇಲ್ಲಿದು ಕಪ್ಪಿಗೆ ಹೇಳಕತ್ತದ, ನೋಡೋ, ಬರೇ ಕೆಸರನ್ನು ಹುಳ ತಿಂತಲ್ಲ, ನಿನಗೆ ಹ್ಯಾಂಗ ಮಾತ್ರ ಅದು ಗೊತ್ತಾಗ್ತದೆ ಹೇಳು? ಮನುಷ್ಯನೇ ಬರೇ ವಿಷಯ ವಾಸನೆದೊಳಗೆ ನೋಡಿದಾರೋ ಅಧ್ಯಾತ್ಮ ಹೆಂಗ್ ಗೊತ್ತಾಗ್ತದೆ? ಭೃಂಗ ಹೇಳ್ತದ, ನೋಡು, ಕಪ್ಪಿ ಹೃದಯ ಇದ್ರೆ ಗೊತ್ತಾಗಂಗಿಲ್ಲ, ಭೃಂಗದ ಹೃದಯ ಇದ್ರೆ ಸುವಾಸನೆ ಗೊತ್ತಾಗ್ತದೆ. ಯಾರಿಗೆ ಭೃಂಗದ ಹೃದಯ ಇದಲ್ಲ ಅದು ಸುವಾಸನೆ ಗೊತ್ತಾಗ್ತದೆ, ಮಕರಂದ ಗೊತ್ತಾಗ್ತದ ಅಂದ್ರೆ ಇದ್ರ ಅರ್ಥೇನು? ಬುದ್ಧಿ ಇದ್ದವರಿಗೆ ಅಧ್ಯಾತ್ಮ ಹತ್ತಂಗಿಲ್ಲ, ಹೃದಯ ಇದ್ದವರಿಗೆ ಅಧ್ಯಾತ್ಮ ಹತ್ತದ, ಹೃದಯ ಇದ್ದವರಿಗೆ ಬುದ್ಧಿ ಹತ್ತದ. ಹೃದಯ ಬೇಕಾಗ್ತದೆ ಒಳಗೆ. ಹ್ಯಾಂಗ ಭೃಂಗಿನ ಹೃದಯ ಇದ್ದಕರೆ ಮಕರಂದ ಗೊತ್ತಾಗ್ತದ, ಹೃದಯವಂತಿಕೆ ಇದ್ದಕರೆ ಭಕ್ತಿ ಮಹತ್ವ ಗೊತ್ತಾಗ್ತದೆ. ಅಂಥ ಭಕ್ತಿ ಎಲ್ಲಿ ನಲಿತು ಅಂದ್ರೆ ಕಿತ್ತೂರು ನಾಡಿನಲ್ಲಿ ನಲಿತು ಕುಣಿತು ರುದ್ರಮ ತಾಯಿ, ಹೃದಯವಂತೆ ಹೆಣ್ಣು ಮಗಳು. ಈರ್ಷ್ಯ ಬೆಳೆಸಬೇಕೆಂದಂಗೆಲ್ಲ ದ್ವೇಷ, ನಾದನೆ ಕೂಡ ಏನಂತೀರಿ? ನಾದನೆ ಅಂತೀರ, ನೆಗಣಂತೀರಿ ಅವ್ರಿಗೆ? ಏನ್ರಿ? ಸೌತಿ. ಸೌತಿ ಕೂಡ ಈರ್ಷ್ಯ ಮಾಡ್ಬೇಕಂತಂಗಿಲ್ಲ, ದ್ವೇಷ ಮಾಡ್ಬೇಕಂತಂಗಿಲ್ಲ. ಯಾಕೆ? ಹೃದಯವಂತಿಕೆ ಬುದ್ಧಿ ಓಡಿಸಲಿಲ್ಲ ತಾಯಿ. ಅಂತ ಹೃದಯವಂತಿಕೆ ತಾಯಿ ಅಲ್ಲಿ ಇಡೀ ದಾಸೋಹನ ನಡೆಸ್ತಿದ್ರು, ಭಗವಂತನ ಆರಾಧನೆ ಮಾಡ್ತಿದ್ರು. ಇಡೀ ಮಡೋಳ ಅಜ್ಜನ ಪಾದದ ಕತ್ತೋಡು ಪ್ರಸಾದನ ಸತ್ಯ ಕರುಣ ಪ್ರಸಾದ ಅಂತ ಕರೀತಾರೆ. ಇನ್ನ ಅದು ಮುಂದೆ ಆ ಕತೆ ಬೇರೆ. ಆಕೆ ಚೆನ್ನಮ್ಮಗ ಜೈಲಿಗೆ ಹಾಕ್ತಾರ. ಈ ಪ್ರಸಂಗ ಏನು ಅಂದ್ರೆ, ಈಗ ನಾವು ಜನನ ಇಲ್ಲಿ ಹೇಗೆ ಆಗ್ತದೆ ಅನ್ನೋದು ನೋಡ್ತೇವೆ. ಯಾರ್ದ್ರಿ? ಮರಿ ಮಡೋಳ ಅಜ್ಜನ. ಅಂಥಲ್ಲೇ ಯಾಕೆ ಜನನ ಆಗ್ಬೇಕು ಅನ್ನುವಂತ ಪ್ರಾರ್ಥನೆ ಯಾರಿರ್ತಂದ್ರ ಮಲ್ಲ ಸರ್ಜಿಗೂ ಮತ್ತು ರುದ್ರನಿಗೂ ಮುದಿ ಮಡೋಳ ಅಜ್ಜವ್ರ ಮ್ಯಾಲ ಅಗಾಧ ಪ್ರಾರ್ಥನೆ ಇರ್ತದೆ. ಹೇ ಗುರುದೇವ, ನಮ್ಮ ಭಕ್ತಿ ಹೇಗಿರ್ಬೇಕು ಅಂದ್ರೆ, ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹಂತದಲ್ಲಿ ಏರಿಸಿಂದ ಸರ್ವಜ್ಞ. ಗುರುದೇವ, ಗುರುರಾಯ, ನಿಮ್ಮ ಬಿಟ್ಟು ನಮಗೆ ಗತಿ ಇಲ್ಲ.
ಆದ್ರೆ ಭವಿಷ್ಯದಲ್ಲಿ ಇದ್ರ ಪರಿಣಾಮ ಏನಾಗ್ತದೆ ಕಿತ್ತೂರು ಸಂಸ್ಥೆ ಅನ್ನೋದು ನನಗೆ ಹೊಳಿತದ ಅಂತ ಹೇಳಿದ್ರು ರುದ್ರಾಮ. ಬುದ್ಧಿವರ್ತಿ ಹೆಣ್ಮಗಳ ಕೈಯನ್ನು ಬಳಿ ಅಗಲಾಡ ಕೇಳಿದ್ರ ಸರ್ವ ಕಾರ್ಯ ಸಿದ್ಧಿ ಅದು. ಯಾರ ಕೈಯನ್ನು ಬಳಿರಿ? ಪಾಪಿ ವರ್ತೆ ಹೆಣ್ಣು ಮಗಳ ಕೈಯನ್ನು ಬಳಿ ಅಗಲಾಡಿದ ಅವಾಜ್ ಕೇಳಿದ್ರೆ ಬೆಳಗಿನ ಜಾವ ಭ್ರಮೆ ಮುಹೂರ್ತದ ಕೇಳಿದ್ರ ಸರ್ವ ಕಾರ್ಯ ಸಿದ್ಧಿ ಆಗ್ತಿತ್ತ. ತಾಯಂದಿರ ಬಳಿ ಸಪ್ಪಳಕ್ಕೆ ಈಗ ಬಳಿನೇ ಹಾಕೊಳಗಿಲ್ಲ, ಸಪ್ಪಳಿದಲ್ಲಿ ಕೇಳೋದು. ಬಳಿ ಹಾಕೊಳಕ ನಾಚಿಕೆ. ಇನ್ನು ಭ್ರಮೆ ಮುಹೂರ್ತದಾಗ ಉಳಿದಂತೂ ಮುಗದೇ ಹೋಯ್ತು. ಕೋಳಿ ಕೂಗದ ಮುನ್ನ ಏಳು ಆಳಿನ ಆಳಾಗಿರು. ಯಾರು ಕೋಳಿ ಅಂದ್ರೆ ಬ್ರಹ್ಮೆ ಮುಹೂರ್ತದ 4 ಗಂಟೆಗೆ ಯಾರ ಮನ್ಯಾಗ ಎದ್ದು ಸ್ನಾನ ಪೂಜೆ ನಡೀತದೋ, ಭಗವಂತನ ಆರಾಧನೆ ನಡೀತದೋ, ಆ ಮನೆಯಲ್ಲಿ ಭಗವಂತನೇ ವಾಸಿಸ್ತಾನ. ಅಂಥ ಕಾರ್ಯ ನಿರ್ವಹಿಸುವಂಥ ಪ್ರಪ್ರಥಮ ಹೆಣ್ಣು ಮಗಳು ಯಾರು ಅಂದ್ರೆ ರುದ್ರ. ಅಂಥಲ್ಲಿ ನಮ್ಮ ಮುದಿ ಮಡುಳಜ್ಜವರಿದ್ರು, ಹೇ ಭಗವಂತ, ಹೇ ಗುರುದೇವ, ನನಗೆ ಕರಾಳ ದಿನಗಳ ಕಾಣಿಸ್ತಾವ ಭವಿಷ್ಯದಲ್ಲಿ. ಯಾಕೆ? ನನ್ನ ಮಗ ಮೂಲ ನಕ್ಷತ್ರದಾಗ, ನನ್ನ ಮಗನ ಭವಿಷ್ಯ ಚಲೋ ಇಲ್ಲ, ನನಗೆ ಗೊತ್ತಾಗ್ತದೆ. ಮುಂದಿನ ಭವಿಷ್ಯದ ಜೀವನ ಏನನ್ನು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಕಿತ್ತೂರು ನಾಡ ಅಳಿಸಿ ಹೋಗಬಾರದು, ನಾಶ ಆಗಬಾರದು. ಅಂಥ ಫಲ ದೊರೆಬೇಕಾಗಿತ್ತು ಅಂದ್ರೆ ಹೇ ಭಗವಂತ, ಹೇ ಗುರುದೇವ, ನೀ ಕರುಣೆ ಮಾಡಬೇಕು. ಕರುಣಿಸು ಗುರು ಎನಗೆ ಬೇಡುವೆನೋ ಅಭಾವವ, ನನಗೇನೋ ಬೇಕಾಗಿಲ್ಲ. ಶ್ರೀ ಗುರು ಕರುಣಿಸು ಎನಗೆ ಬೇಡುವೆನೋ ಅಭಾವವ. ಹೇ ಭಗವಂತ, ನಿನ್ನಿಂದ ನನಗೇನೂ ಬೇಕಾಗಿಲ್ಲ. ಗುರುದೇವ, ನನಗೆ ಒಂದೇ ಒಂದ ಬೇಕು. ಈ ಕಿತ್ತೂರು ಸಂಸ್ಥೆ ಉಳಿಬೇಕಾಗಿತ್ತು ಅಂದ್ರೆ ಹಚ್ಚೊಳೆಯಲಾರ್ದಂಗೆ ಇದು ನಲಿಸಬೇಕಾಗಿತ್ತು ಅಂದ್ರೆ ಐತಿಹಾಸಿಕದಾಗಿ ಹೆಸರು ದಾಖಲೆ ಆಗ್ಬೇಕಾಗಿತ್ತು ಅಂದ್ರೆ ನೀ ಕರುಣೆ ಮಾಡು ಗುರುದೇವ. ನಿನ್ನ ಶಕ್ತಿ ಅಗಾಧ. ಯಾಕೆ? ತ್ಯಾಗ ನಿನ್ನ ಬಲ್ಲಿ. ನಿನ್ನ ಜೀವನ ನಿನಗಾಗೆಲ್ಲ ಅಲ್ಲ, ಹೊಳೆ ನೀರು ಹೊಳೆಗೆ ಅಲ್ಲ, ಗಿಡದ ಹಣ್ಣು ಗಿಡಕ್ಕಾಗಿ ಅಲ್ಲ, ಅವು ನಮಗಾಗ್ಯದ. ಹಂಗ ಭಗವಂತನೇ ಮುದಿ ಮಡಿವಳಚ್ಚಾಗಿ ಹೇಳ್ತಾಳ ತಾಯ. ನಿನ್ನ ಬದುಕು ನಿನಗಾಗಲ್ಲ, ಈ ಜಗತ್ತಕ್ಕಾಗಿ ಗುರುದೇವ, ಇನ್ನೊಂದು ಕರುಣಿಸು. ನೀ ಇಚ್ಛೆ ಪಟ್ರೆ ಏನು ಬೇಕಾದ ಆಗ್ಬೋದು. ಈ ಕಿತ್ತೂರಿ ಸ್ವರ್ಗ ಮಾಡಬಹುದು. ಪ್ರಾರ್ಥನಾ ಮಾಡಿದರೆ ಇವರು ಗಂಡ ಹೆಣ್ತಿದ್ರು. ಅವಾಗ ಮಹಾತ್ಮರಿಗೆ ಯಾವುದೋ ಇಚ್ಛೆ ಇರಂಗಿಲ್ಲ. ಅವ್ರಿಗೆ ಲೋಕದ ಇಚ್ಛೆ, ದೇವರ ಇಚ್ಛೆ ನಡೆಯುವಂಥ ಮಹಾತ್ಮರವರು. ಆಗಲೇನು ಬುದ್ಧ ಮಹಾವೀರ 6ನೇ ಶತಮಾನದಾಗ ನಡೆದ್ರು ಒಂದು ದಿವಸ. 6ನೇ ಶತಮಾನದಾಗ ಬದುಕಿದಂಥ ಮಹಾನುಗಳು ಬುದ್ಧ ಮತ್ತು ಮಹಾವೀರ ಬಹಳ ವರ್ಷ ಬದುಕಿಲ್ಲ, ಕಡಿಮೆ ವರ್ಷದಾಗ ಹೋಗಿಲ್ಲ. ಆದ್ರೆ ಇಡೀ ಜೀವನ ತುಂಬ ಅಧ್ಯಾತ್ಮನ ಹಂಚಿ ಹೋಗಿದಂಥ ಮಹಾನ್ ವ್ಯಕ್ತಿಗಳ ಏಕೈಕ ಯಾರಂದ್ರೆ ಬುದ್ಧ ಮತ್ತು ಮಹಾವೀರ 6ನೇ ಶತಮಾನದಲ್ಲಿ. ಆ ವ್ಯಕ್ತಿಗಳದು ಪರಸ್ಪರ 2-3 ಸಲ ಭೇಟಿ ಆಗ್ತದೆ, ಬುದ್ಧಗ ಮತ್ತು ಮಹಾವೀರ. ಯಾಕೆ ಈ ಸಂದರ್ಭ ನೆನಪು ಮಾಡೋದು ಅಂದ್ರೆ ಅವರು 83 ವರ್ಷ ಬದುಕ್ಯಾರ ಮಹಾನುಭಾವಿಗಳ. ನಿರ್ವಾಣ ಸ್ಥಿತಿ ಹೊಂದಿದಂಥ ಬುದ್ಧ, ಸಿದ್ಧ ಶಿಲೆಗೆ ಏರಿದಂಥ ಮಹಾವೀರ. ಜಗದ್ಗುರು ಮಡಿವಳೇಶ್ವರ ಅಜ್ಜವರು 83 ವರ್ಷ ಬದುಕಿದ್ದಾರೆ. ಶಿವಾನಂದಪುರ ಶಿಷ್ಯರು ಮಲ್ಲಿಕಾರ್ಜುನ ಅಪ್ಪಗಳು 83, ಸಿದ್ದೇಶ್ವರ ಅಪ್ಪಗಳು 83. ಹೆಂಗದ ನೋಡಿ ಅದ ಎಷ್ಟು ಸಾಮ್ಯತೆ ಹೊಂದಿದ ನೋಡಿ. ಇಂಥ ಮಗುವನ್ನ ಇಲ್ಲಿ ಜನ್ಮ ತಾಳ್ಬೇಕಾಗಿತ್ತು ಅಂದ್ರೆ ಗುರುದೇವ, ನೀನು ಭಗವಂತನಲ್ಲಿ ನೇರವಾಗಿ ಸಂಪರ್ಕದಾಗಿದ್ದೀನಿ. ಮುದಿ ಮಗಳಜ್ಜ ರುದ್ರನ ಬೇಡಿಕೊಡ್ತಾನೆ. ಬೇಡಿಕೊಂಡಾಗ ಅವಾಗ ಧ್ಯಾನಸ್ಥನ ಆಗ್ತಾನ ಮುದಿ ಮಗಳಜ್ಜ.
ಧ್ಯಾನಕ್ಕೆ ಕೂತಕ್ಕರೆ ಹೊಳಿತು, ಕೂಸು ತೋರ್ದಂಗಾಯ್ತು, ಕೂಸು ನೆಲದಂಗಾಯ್ತು, ಕೂಸು ಭೂಮಿ ಮ್ಯಾಗ ಆಡ್ದಂಗಾಯ್ತು. ಧ್ಯಾನ ಕೂತಕ್ಕರೆ ಆಗಿಲ್ಲ. ನಮಗೇನು ಆಡ್ತದ್ರಿ? ನಾಳೆ ವ್ಯಾಪಾರದಾಗಿಟ್ಟು ಲಾಭ ಆದಂಗಾಯ್ತು, ಕೈಗಿಟ್ಟು ದುಡ್ಡು ಸಿಕ್ಕಂಗಾಯ್ತು. ಸ್ವಾಮಿಗಳಿಗೆ ಆಗ್ತದೆ. ನಿಮ್ಮ ಪರಿಸ್ಥಿತಿ ಏನು ಹೇಳ್ತದ? ಕೆಲವರು ಸ್ವಾಮಿಗಳ ಸ್ಥಿತಿನಿ ಏನು ಆಗ್ಲತ್ತದ, ಯಾವ್ಯಾವ ಹಾಡು ಕೇಳ ಹುಟ್ಸ ಆಗ್ಲತ್ತದ. ಆಗಿಲ್ಲ. ಮೊನ್ನೆ ಒಬ್ಬ ಸ್ವಾಮಿ ಹಾಡ ಹಾಡ್ಯಾನ ನೋಡ್ರಿ. ಏನು ಹಾಡ್ಯಾನ? ಏನು ಹಾಡ್ಯಾನ್ರಿ? ಮೊನ್ನೆನೆ ಶ್ರಾವಣ ಮಾಸದಾಗ ಪೂಜೆ ಪ್ರಾರ್ಥನೆ ಮಾಡೋದು ಏನು ಹಾಡ್ಯಾನ್ರಿ? ಏನು ಹಾಡ್ಯಾನಪ್ಪ? ಹಾಂ ಹೇಳಿದ್ದೇನೆ. ಈ ಟಿವಿಯಾಗೆಲ್ಲ ಬಂದದಲ್ಲ, ಟಿವಿ ಯಾರು ನೋಡಂಗಿಲ್ಲ. ಜಾನಪದ ಎಂತೆಂಥವ್ರಿಗೆ ಹುಚ್ಚಿಡಿತದ ಅಂದ್ರೆ ಸ್ವಾಮಿಗಳಿಗೆ ಹುಚ್ಚಿಡಿಸ್ತಂದ್ರ ಯುವಕರು ತಲೆ ಹುಚ್ಚಿಡ. ಯುವಕರು ಯಾಕೆ ಬರಂಗಿಲ್ಲ? ಅವ್ರ ತಲೆ ಹುಚ್ಚಿಡ್ತದ. ಅವಕ್ಕ ಕೇಳಬಾರ್ದ ಕೇಳಿ ಬುದ್ಧಿ ಹೀನರಾಗಿ ಮತಿ ಮಂದಾಗ ಅಡ್ಡಾಡ್ತಾವ. ಇಲ್ಲಿ ಯಾಕೆ ಬರಂಗಿಲ್ಲ ಅಂದ್ರ ಮತಿ ಮಂದಾಗ್ಯಾರ. ಸ್ವಾಮಿಗಳದೇ ಮಂದಾಗುವಾಗಿನ ಯುವಕರ ಮಂದಾಗ. ಯುವಕರು ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಅಂದ್ರೆ ಕಾರಣ ಏನಂದ್ರೆ ಅವ್ರ ಜಾನಪದ ಬುದ್ಧಿ ಮಂದಾಗ್ಯದ. ಮತಿ ಗೆಟ್ಟದ, ಮತಿ ಸರಿ ಇಲ್ಲ ಅವ್ರು. ಸ್ವಾಮಿಗಳೇ ಶ್ರಾವಣ ಮಾಸದಾಗ ದಾರುದ ಬಾಟ್ಲಿ ಆ ಕಡೆ ಈ ಕಡೆ ಇಟ್ಟಾರ. ನಾವು ಸುಳ್ಳಾಗಲ್ಲ. ಮತ್ತೆ ಇವತ್ತು ನೋಡ್ರಿ ಬೇಕಾದ್ರೆ ನೀವು ಹೋಗಿ. ಭಾರಿ ದೊಡ್ಡ ಮಠ ಸ್ವಾಮಿಗಳು, ಭಾಳ ದೊಡ್ಡ ಮಠ ಅದ. ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು. ದಾರು ಕುಡ್ದಾರ, ಕುಡಿದು ಅದು ಹಾಡು ಏನೋ ಅದಾರ. ಅದು ಜನಪದ ನನಗೂ ಎಲ್ಲಕ್ಕೆ ಬರಂಗಿಲ್ಲ. ಯಾಕೆ ಹೋಗಿ ಅದು ಕೇಳಿದ್ರೆ ಅದ್ರ ಮ್ಯಾಗ ಆಸಕ್ತಿ ಇದ್ರೆ ಗೊತ್ತಾಗ್ತದ. ಅದು ಕೇಳಿದವ್ರು ಹೇಳ್ತಾ ಇಲ್ಲ, ಅವರು ನಾಚಿ ಹಾಕೋ ಗಪ್ಪ ಹಾಕತ್ತಾರೆ. ಏನದು? ಕೇಳಿಲ್ಲ ಅಂದ್ರಿ? ಮೊನ್ನೆ ಬಂದು ಹೇಳಿದ್ರು ನನಗೆ. ಯಾರಿಗಳು ಯಾರಿಗಳು ಹಾಡ್ಯ ನೋಡ್ರಿ. ಏನಂತ ಸ್ವಾಮಿಗಳದೇ ಹೀಗೆ ಬುದ್ಧಿ ಭ್ರಮಾತ್ಮಕ ಆಗತ್ತದ ಅಂದ ಬಳಕ ಯುವಕರ ಮನುಷ್ಯತ್ವ ಅನ್ಸ್ತಾನೆ. ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಏನು ಬಿಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಯಾಕೆ ಯುವಕರು ಯಾಕೆ ಬರಂಗಿಲ್ಲ ಅಂತ ನಾವು ಅನಬಾರ್ದು. ಅವಕ್ಕೆ ಯುವಕರು ಮತಿ ಸರಿ ಇಲ್ಲ. ಏನೇನೋ ಕೇಳಿ ಅವ್ರ ಮತಿ ಅನ್ನ ಕೆಟ್ಟದ. ಮತಿ ಕೆಡಬಾರ್ದಾಗಿತ್ತು ಅಂದ್ರ ಮತಿಯಾಗೆ ಉಳಿಬೇಕಾಗಿತ್ತು ಅಂದ್ರ ಹೇಳಿಲ್ಲ. ಮತಿಗೆ ಮಂಗಲ ಆಗುವುದು ಉತ್ತಮರ ಸಂಘ ಮನುಷ್ಯನೇ. ಮತಿಗೆ ಮಂಗಲ ಆಗ್ಬೇಕಾಗಿತ್ತು ಅಂದ್ರೆ ಯಾರ ಸಂಘ ಮಾಡಬೇಕು? ಭಗವಂತನೇ ನನ್ನ ಮತಿಗೆ ಮಂಗಲ ಆಗ್ಬೇಕಾಗಿತ್ತು ಅಂದ್ರೆ ನೀನೇ ಕಾರಣ ಪುರುಷ ನನಗೆ. ಅದರಿಂದ ನಿನಗೆ ಸಾಧ್ಯದ ರುದ್ರಮ ಬೇಡಿಕೊಂಡು ಸೆರಗ ಬಟ್ಟಿ ಮುಗಿದ ಆಯ್ತು ತಾಯಿ. ಯಾವ ಮನ್ಯಾಗ ಅನ್ನ ಉಂಡಿದೆ, ಯಾವ ಮನೆಯಲ್ಲಿ ನನ್ನ ಆಶ್ರಯ ಪಡೆದಿದೆ, ಈ ಮನೆಯನ್ನ ಬೆಳಿಬೇಕು, ಈ ಮನೆಗೆ ಬೆಳಕ ಸಿಗಬೇಕು ನನ್ನ ಇಚ್ಛಾ ತಾಯಿ. ನಾನು ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತೀನಿ, ಮಗುವನ್ನು ನಿಮ್ಮ ಈ ಕಿತ್ತೂರು ನಾಡಿಗೆ ಕೊಟ್ಟು ಹೋಗ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆ ಮಾಡಿದ ಬಳಿಕ ಮರುದಿವ್ಸ ಅಳಂಕ ಶುರುವಾಯ್ತು. ಯಾರಿಗೆ? ಒಂದ್ ಎಳೆ ಮಗು ತಂದು ಇವ್ರಿಗೆ ಕೈ ಕೊಟ್ಟಂದ್ರೆ ಎಲ್ಲಿ ರೆಸ್ಟ್ ಅಂತಂದು ಕೊಟ್ಟಿದೆಯೋ ಅಥವಾ ಯಾರ್ದರೆ ಅದೋ ಅದ ನಮ್ಮ ಮನೆಗೆ ತಂದು ಸೇರಿಸಿದೆ ಅಂತೇಳಿ ನನಗೆ ಕಳಂಕ ಬರ್ತದೆ ಅಂತ ಹೇಳಿ ಆಲೋಚನೆಗೆ ಮನಗದ ಯಾರು? ಆಗಂಗಿಲ್ಲ. ಒಂದು ಕೂಸು ಎಲ್ಲಿರ್ತಂದ್ರೆ ನೀವು ನಂಬ್ತೀರ? ಯಾರೋ ಬಿಟ್ಟು ಹೋಗ್ಯಾರ, ಆಗ್ಲಿಲ್ಲ. ಮಹಾಭಾರತದ ಕಾರಣ ಏನು? ಸ್ವಯಂವರ ಏರ್ಪಡಿಸಿದ್ರು. ಸ್ವಯಂವರ ಏರ್ಪಡಿಸಿದಾಗ ಎಲ್ಲರೂ ರಾಜ್ಯ ಮಹಾರಾಜ್ಯರು ಭಾರಿ ಧೀಮಂತ ನಾಯಕರೆಲ್ಲ ಬಂದ್ರು. ಸ್ವಯಂವರ ಏರ್ಪಡಿಸಿದಾಗ ದ್ರೌಪದಿ ಮದುವೆ ಆಗ್ಬೇಕಂತೇಳಿ ಬಂದ್ರು. ದುರ್ಯೋಧನ ಬಾಣ ತನ್ನ ತಲೆ ಮೇಲೆ ತನ್ನ ಎದಿಗೆ ಒಪ್ಕೊಂಡು ಕೆಳಗೆ ಬಿದ್ದ ತಕ್ಷಣ ಕರ್ಣ ಬಂದ ಹಿಂಗ ಬಿಲ್ಲ ಬಾಣನ್ನ ತನ್ನ ಕೈಲಿ ಎತ್ತಿಕೊಳ್ಳಂಗಿಲ್ಲ, ತನ್ನ ಕಾಲಿನ ಹೆಬ್ಬಟ್ಟಿನ ಹಾರಿಸುವ ಕೈಯಾಗಿ. ಏನು ಅವನು ಶೌರ್ಯ ಕರ್ಣಂದು. ತಕ್ಷಣ ಆಗಿ ನೀವು ಬಾಣ ಬಿಡುದೇನು ಬಹಳ ದೊಡ್ಡ ಕೆಲಸ ಅಲ್ಲ, ಏನು ನೀವು ಬಾಣ ಹೊಡಿತಾನ ಅಂತ ಹೇಳಿ ಅದಕ್ಕೆ
ಅದಕ್ಕೆ ಮೊದಲು 24 ಮಂದಿ ರಾಜ್ಯರ ಬಾಣ ಬಿಟ್ಟಿದ್ರು, ತಂದೆ ಗುರುತು ಕೇಳಿಲ್ಲ. ಕರ್ಣ ಬಾಣ ಎತ್ತಿ ಬಿಡಾಕರೆ ತಂದೆ ಗುರುತು ಕೇಳಿದ್ರು. ಇನ್ನು ತಂದೆ ಗುರುತು ಹೇಳಿದೆ ಬಾಣ ಹಾಕುವ ಕರ್ಣ ನಡಗಾಕ. ಹಂಗ ಮುದಿ ಮುಡಳತ್ತಾಗ ನಡಗ ಹುಡ್ತು, ನಾ ಎಲ್ಲ ಕೊಡ್ತಾ ಅಂತ ಕರೆ. ಆದ್ರೆ ಇಡೀ ಕಿತ್ತೂರು ನಾಡದಲ್ಲಿ ಪರಿಸ್ಥಿತಿ ಏನು ಆಗ್ಬಹುದು ಅಂತೇಳಿ ಆಲೋಚನೆಯಲ್ಲಿ ಇರ್ತಾನ. ನಾಳೆ ಬೆಳಗಾಗದಾಗ ಏನು ಹೊಳಿತದ ಅವನ ಕನಸ, ಆ ಕನಸಿಗೆ ಏನು ಭಗವಂತ ಉತ್ತರ ಕೊಡ್ತಾನೋ ನಾಳೆ ನಿಮಗೆ ಟೈಮ್ ಆಗಿದೆ. ಈಗ ಸಮಯ ಆಗ್ಯದ. ನಾಳೆ ಮತ್ತೆ 7:15 ಏನದು ಒಂದು ಹಳೆ ಕೂಸನ್ನ ಕಿತ್ತೂರ ರಾಜ್ಯ ವಾಡ್ಯಕ್ಕಂದು ಒಪ್ಪಿಸದ ಅಂದ್ರೆ ನನ್ನ ಮ್ಯಾಗ ಅಪವಾದ ತಗೊಂಡು ಹೋಗೋದಾಗ್ತದ. ಅದನ್ನು ಹೇಗೆ ನಿರ್ವಹಿಸಬೇಕಂತ ಹೇಳಿ ಆಲೋಚನೆ ಮನಗಿರ್ತಾನ. ಆ ಕನಸಲ್ಲಿ ಆ ಸೊಪ್ಪುಂದಾಗ ಭಗವಂತ ಬಂದು ಏನು ಹೇಳ್ತಾನೆ, ನಾಳೆ ನೋಡೋಣ ಅಂತ ಹೇಳಿ ಎಲ್ಲ ಆಗಮಿಸಿದಂಥ ಆತ್ಮೀಕಂದಗಳೇ ತಮಗೆಲ್ಲರಿಗೆ ಧನ್ಯವಾದ ಹೇಳಿ ನನ್ನ 4 ಮಾತನ್ನು ಗುರುಪಾದ ಕರೆಸಿ